ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದ ಸಂಧಿ ಎರಡನೆಯ ಸಂಧಿ ಒಳಗೆ 7ನೆಯ ಸ್ತೋತ್ರ ಕೊನೆಯ ನುಡಿಗಳನ್ನು ಇಟ್ಕೊಂಡು ಮಾತಾಡಬೇಕಾಗ್ತದೆ. ಇಲ್ಲಿ ಏನು ಹೇಳ್ತಾರ, ಹಲವಾರು ವಿಚಾರಗಳನ್ನು ಹಿಂದಿನ ಕರ್ಣಗಳ ದುಃಖ, ಯಾಕಂತಂದ್ರೆ ಈ ಕರ್ಣಗಳಲ್ಲಿ ತೋರಿದಂಥ ದುಃಖ ಕರ್ಣರಹಿತನಾದ ಸುಖರೂಪನಾದ ಆತ್ಮನಲ್ಲಿ ಇಲ್ಲ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ. ಕರ್ಣಗಳಲ್ಲಿ ತೋರಿದ ದುಃಖ ನಿಖರವು ಆ ಕರ್ಣರಹಿತ ಸುಖಾತ್ಮನುಡುಂಟೆ ನೋಡ್ರಿ. ಯಾಕಂದ್ರೆ ಈ ಕರ್ಣಗಳಲ್ಲಿ ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಮನ ಮೊದಲಾದ ಸಕಲ ಕರ್ಣಗಳಲ್ಲಿ ತೋರುವಂತಹ ದುಃಖ ಏನಾದಲ್ಲ, ಅದು ಆನಂದ ಸ್ವರೂಪನಾದಂಥ ತನ್ನಲ್ಲಿ ಇಲ್ಲ, ಅಂದರೆ ಆತ್ಮನಲ್ಲಿ ಇವು ಯಾವುದಿಲ್ಲ. ಯಾಕಂದರೆ ಇವೆಲ್ಲವಕ್ಕೂ ಸಾಕ್ಷಿ ರೂಪವಾಗಿರುವಂಥವನು ನೀನು ಬೇರೆಯೇ ಇದೆ ಅನ್ನುವಂಥ ವಿಚಾರಗಳನ್ನು ಹೇಳಿ, ಇವಾಗ ಮುಂದೆ ಏನು ಹೇಳ್ತಾರೆ, ಇವಾಗ ಏನು ಹೇಳ್ತಾರ, ಹಿಂದಿನ ಒಂದು 4ನೇ ನುಡಿ ತಗೊಂಡು ಹೇಳೋಣ. ಎಲ್ಲ ತೋರಿಕೆಗಳೊಳಗೆ ಅಲ್ಲಲ್ಲಿ ಸುಖ ದುಃಖ ಅವೆಲ್ಲವನ್ನು ಉಂಬುವುದು ಮನವೈಸೆ ನಲ್ಲಳೆ ತನ್ನ ಅನುಭವವಲ್ತು ತನಿನಿದ್ರೆಯಲ್ಲಿ ತಾನಿರ್ದುಮದಿಲ್ಲಾಗಿ ಅಂತ ಹೇಳಿದರು ಅವರು. ಯಾಕಂತಂದ್ರೆ ಆಯಾ ಕರ್ಣಗಳಲ್ಲಿ ತೋರುವಂಥ ಸುಖ ದುಃಖ ಇವೆಲ್ಲವೂ ಅನುಭವಿಸುವಂಥದ್ದು ಯಾವುದು ಅಂದ್ರೆ ಮನಸ್ಸಾಗಿರುವಂಥದ್ದು. ಜಗತ್ತಿನೊಳಗೆ ಇಲ್ಲಿ ಯಾವುದೇ ಈಗ ದಶೇಂದ್ರಿಯ ಒಡೆಯ ಅಂತ ಹೇಳಿ 10 ಇಂದ್ರಿಯಗಳನ್ನು ಅದರಲ್ಲಿ ಸುಖವನ್ನು ಹುಡ್ಕುವಂಥದ್ದು ಈ ಮನಸ್ಸು. ಅದಕ್ಕೆ ಮನಸ್ಸು ಬಂಧಕ್ಕೂ ಕಾರಣ ಆಗ್ಯದ, ಮೋಕ್ಷಕ್ಕೂ ಕಾರಣ ಅದ. ಯಾವಾಗ ತನ್ನನ್ನು ತಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಆವಾಗ ಅದು ಬಂಧಕ್ಕೆ ಕಾರಣ ಆಗ್ತದೆ. ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಆನಂದಕ್ಕೆ ಕಾರಣ ಆಗ್ತದೆ, ಮೋಕ್ಷಕ್ಕೆ ಕಾರಣ ಆಗ್ತದೆ. ಇದೇ ಮನಸ್ಸು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಎಲ್ಲ ಒಂದು ಅನುಭವಿಸುವಂಥ ಈ ಸುಖ ದುಃಖ ಎಲ್ಲ ಅನುಭವಿಸುವಂಥ ಈ ಮನಸ್ಸು. ಯಾಕಂದ್ರೆ ಅವನು ಈ ಅನುಭವಿಸುವವನು ಹಾಗಿದ್ರೆ ನಿದ್ರೆಯಲ್ಲಿಯೂ ನಾನು ಸುಖಿ ನಾನು ದುಃಖಿ ಅಂತ ಅನ್ಬೋದಾಗಿತ್ತು, ಹಾಗೆ ಅನ್ನೋದಿಲ್ಲ. ಯಾಕಂತಂದ್ರೆ ನಿದ್ರೆ ಒಳಗೆ ನಿನ್ನಲ್ಲೇ ಅಂತ ಒಂದು ಆತ್ಮನಲ್ಲೇ ಇದೆಲ್ಲ ಸುಖ ದುಃಖ ಅನುಭವಿಸುವಂಥದ್ದು ಆದಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ನಿದ್ರೆ ಒಳಗೆ ಈ ಸುಖ ದುಃಖ ನೋವು ನಲಿವು ಇದು ಯಾವುದೂ ಇರೋಂಗಿಲ್ಲ. ಆದರೆ ಮನಸ್ಸಾದ ನಿದ್ರೆ ಒಳಗಂದ್ರೆ ಮನಸ್ಸು ನಿದ್ರೆ ಒಳಗಿಲ್ಲ. ಅಂದರೆ ನಾವೇನು ತಿಳ್ಕೊಳ್ಬೇಕು ಅಂತಂದ್ರೆ ನಿದ್ರೆ ಒಳಗೆ ಮನಸ್ಸಿಲ್ಲ. ಮನಸ್ಸಿದ್ದಾಗ ಸುಖ ದುಃಖ ಎಲ್ಲಿ ತೋರ್ತಾವೆ, ಮನಸ್ಸಿನಲ್ಲೇ ತೋರ್ತಾವೆ. ಹಾಗಾಗಿ ನಿದ್ರೆ ಒಳಗೆ ಈ ಮನಸ್ಸಿಲ್ಲ, ಅಲ್ಲಿ ಸುಖ ದುಃಖ ನೋವು ನಲಿವು ಯಾವುದೂ ಅಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ನಿದ್ರೆಯಲ್ಲಿ ತಾನಿದ್ದು ಅಂದರೆ ಆತ್ಮ ಇದ್ದಾನೆ, 3 ಕಾಲದಲ್ಲಿರುವಂಥ ನೀನು. ಆದರೆ ಸುಖ ದುಃಖ ಐತೇನು ನಿದ್ರೆ ಒಳಗಂದ್ರೆ ಇಲ್ಲ. ಆದ್ದರಿಂದ ಈ ಮನಸ್ಸೇ ಸುಖ ದುಃಖಗಳನ್ನು ಅನುಭವಿಸುವಂಥದ್ದು ಅಂತ ನಿಶ್ಚಯ ಮಾಡು ಮೈತ್ರ ಅಂತ ಹೇಳ್ತಾರೆ ಅವರು 5ನೇ ನುಡಿಯಲ್ಲಿ ಹೇಳ್ತಾರೆ. ಯಾಕಂತಾರೆ ಅನುಭೂತ ವಿಷಯವನ್ನುರೇ ಮರೆಯುವುದು ಮತ್ತೆ ನೆನೆಯುವುದು ಮನವು ಸಂಭಾವಿಸೆ ಅನುಭವಿಪುದು ನೆನೆಸುವುದಿಲ್ಲ ಆತ್ಮಂಗೆ ತನುರಹಿತನು ನಿರ್ವಿಷಯಿಯಾಗಿ. ಬಹಳ ವಿಶೇಷವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಅನುಭೂತ ವಿಷಯವನ್ನಂದ್ರೆ
ಅನುಭೂತ ಅಂದರೆ ಅನುಭವಿಸಲ್ಪಟ್ಟಂಥ ವಿಷಯ. ಇದನ್ನು ಯಾವುದೇ ಒಂದು ವಿಷಯವನ್ನು, ಅನುಭವಿಸಲ್ಪಟ್ಟಂಥ ವಿಷಯವನ್ನು ನೆನಪು ಮಾಡುವಂಥದ್ದಾಗಲಿ, ಅದನ್ನು ನೆನಪು ಮಾಡುವಂಥದ್ದಾಗಲಿ, ಅದನ್ನು ಮರೆಯುವಂಥದ್ದಾಗಲಿ, ಇದು ಮನಸ್ಸಿನ ಧರ್ಮ ಅಲ್ಲದೆ ಅದು ಆತ್ಮನ ಧರ್ಮ ಅಲ್ಲ. ನೆನೆಯುವಂಥದ್ದು, ಮರೆಯುವಂಥದ್ದು, ಅನುಭವಿಸಲ್ಪಟ್ಟಂಥ ವಿಷಯಗಳನ್ನು, ಇದು ಆತ್ಮನ ಧರ್ಮ ಅಲ್ಲ, ಇದು ಮನಸ್ಸಿನ ಧರ್ಮನೇ ಹೊರತು ಆತ್ಮನ ಧರ್ಮ ಅಲ್ಲ. ಆತ್ಮನು ಶರೀರಕ್ಕೆ ಭಿನ್ನವಾಗಿರುವಂಥವನು, ಅಂದ್ರೆ ಹೊರತಾಗಿರುವಂಥವನು, ಮತ್ತು ಹೆಂಗದನ ಅಗೋಚರನಾಗಿರುವಂಥವನು, ಅಂದರೆ ಕಾಣಿಸ್ತಾನೆ ನನ್ನ ಕಣ್ಣಿಗೆ ಅಂದರೆ ಇಲ್ಲ, ಕಾಣದೇ ಇರುವಂಥವನು, ಮತ್ತು ಈ ಶರೀರಕ್ಕೆ ಭಿನ್ನವಾಗಿರುವಂಥವನು, ಸಾಕ್ಷಿ ರೂಪವಾಗಿರುವಂಥವನು. ಅದರಿಂದ ಇದೆಲ್ಲವನ್ನು ಮರೆಯುವಂಥದ್ದು, ಆಮೇಲೆ ನೆನಪು ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಮನಸ್ಸಿಗೆ ಹೊರತು ಆತ್ಮನ ಧರ್ಮ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರು. 6ನೆಯ ನುಡಿಯಲ್ಲಿ ಹೇಳ್ತಾರೆ, ಆದರೆ ಇವೆಲ್ಲ ಕರ್ಮಗಳನ್ನು ಮಾಡ್ತಾನಲ್ಲ, ಇದಕ್ಕೆ ಈ ಕರ್ಮೇಂದ್ರಿಯಗಳೇ ಕರ್ಮಗಳನ್ನು ಮಾಡ್ತಾವಂತ ಹೇಳ್ತಾರೆ. ಆದರೆ ಆತ್ಮ ಕರ್ಮಕ್ಕೆ ಕರ್ತನಲ್ಲ. 6ನೇ ನುಡಿಯಲ್ಲಿ ಹೇಳ್ತಾರೆ, ಸಕಲ ಕರ್ಮಗಳನ್ನು ಅಖಿಲ ಕರ್ಮೇಂದ್ರಿಯ ನಿಖರಂಗಳು ಎಸೆಗುವವಲ್ಲದೆ ಅಕಲಂಕ ನೆನೆಸುವ ಅಚಲಿತಾತ್ಮನು ಆ ಕರ್ಮ ಪ್ರಕಾರಗಳೊಡೆ ಒರೆಸುವವನಲ್ಲ. ನೋಡ್ರಿ, ಸಕಲ ಕರ್ಮಗಳನ್ನು ಅಂದರೆ ಎಲ್ಲ ಕ್ರಿಯೆಗಳನ್ನು, ಸಕಲ ಕರ್ಮಗಳನ್ನು ಅಂದರೆ ಎಲ್ಲ ಕ್ರಿಯೆಗಳನ್ನು, ಇವೆಲ್ಲವನ್ನು ತಮ್ಮ ತಮ್ಮ ಕ್ರಿಯೆಗಳನ್ನು ಮಾಡ್ತಾ ಇರ್ತಾವೆ ಕರ್ಮೇಂದ್ರಿಯಗಳು ಏನು ಮಾಡ್ತಾವೆ, ತಮ್ಮ ಕೆಲಸಗಳನ್ನು ತಾವು ಮಾಡ್ತಿರ್ತಾವೆ. ಇವು ಆತ್ಮನ ಕ್ರಿಯೆ ಅದಾವೇನ್ರಿ ಅಂದರೆ, ಇದು ಆತ್ಮನ ಕ್ರಿಯೆ ಅಲ್ಲ. ಆತ ಆತ್ಮ ಮಾಡುವವನಲ್ಲ, ಯಾವುದಕ್ಕೂ ಆತ ಭಾಗಿಯಾಗದೇ ಇರುವಂಥವನು. ಯಾಕಂದ್ರೆ ಆತ್ಮ ಹೆಂಗದನಂದ್ರೆ ಯಾವುದೊಂದು ದೋಷ ಇರದೇ ಇರುವಂಥವನು, ನಿಷ್ಕ್ರಿಯವಾಗಿರುವಂಥವನು, ಮತ್ತು ಹೆಂಗದನ ಪೂರ್ಣವಾಗಿರುವಂಥವನು. ಅದರಿಂದ ಆತನಲ್ಲಿ ಯಾವ ಒಂದು ಕ್ರಿಯೆಗಳು ಆತನಲ್ಲಿ ಇಲ್ಲ. ಅದಕ್ಕೆ ಅಕಲಂಕ ಮೀನ್ಸ್ ಯಾವ ಒಂದು ದೋಷ ಇರದೇ ಇರುವಂಥವನು, ಯಾವುದರಲ್ಲಿ ಅತಿ ಬೆರೆಯದೇ ಇರುವಂಥವನು, ಅದಕ್ಕೆ ಯಾವುದು ಕ್ರಿಯೆಯೂ ಇಲ್ಲ. ಆತ ಯಾವ ಕ್ರಿಯೆಗೆ ಕರ್ತನೂ ಅಲ್ಲ, ಆತ್ಮ ಹಂಗಿದ್ದಾನ. 7ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಸಕಲ ಭೇದಾನುಭಾವನೆಯೇ ಬುದ್ಧೀಂದ್ರಿಯ ನಿಖರದವು ಈ ದೃಶ್ಯ ಚಯದೋಳು ವಿಕರಿಸದ ಅರಿವಿನೋಳಿಲ್ಲ ಅದ್ವಯವಾಗಿ ಮಕರ ಧ್ವಜಾಸ್ತ್ರಾನು ಗುಣನೇತ್ರಿ ಅಂತ ಹೇಳ್ತಾರೆ. ಮಕರ ಧ್ವಜಾಸ್ತ್ರಾನು ಗುಣನೇತ್ರಿ ಅಂದ್ರೆ ಮನ್ಮಥನ ಬಿಲ್ಲಿನ ಸದೃಶ್ಯಗಳಾದಂಥ ಕಣ್ಣುಗಳುಳ್ಳಂಥ ಮೈತ್ರಾದೇವಿಗೆ ವರ್ಣನೆ ಮಾಡ್ತಾರೆ ಅವರು. ಏನು ಹೇಳ್ತಾರೆ, ಈ ಜಗತ್ತಿನಲ್ಲಿ ಅನೇಕ ರೀತಿಯಾದ ಶಬ್ದಾದಿ ವಿಷಯಗಳು ಏನು ಗೋಚರ ಆಗ್ತಾವ, ಎಲ್ಲ ಕಾಣಿಸ್ತಾವ, ಅವೆಲ್ಲವು ಜ್ಞಾನೇಂದ್ರಿಯ ಮೂಲಕ ತೋರ್ತಾವೆ. ಜಗತ್ತಿನೊಳಗೆ ವಿಷಯಗಳು ಏನದಾವ, ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಇವೇನೇನದಾವ ಅವೆಲ್ಲವು ಜ್ಞಾನೇಂದ್ರಿಯ ಮೂಲಕ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಈ ಕಣ್ಣು ಅದಾವ, ಕಿವಿ ಅದಾವ, ಬಾಯಿ ಅದ, ಚರ್ಮ ಅದ, ಮೂಗದ, ಇವೆಲ್ಲ ತೋರ್ತಾವೆ. ಯಾಕಂತಂದ್ರೆ ಇವೆಲ್ಲವೂ ಪ್ರತಿಯೊಂದು ವಿಷಯಗಳು ಬೇರೆ ಬೇರೆಯಾಗಿ ತೋರ್ತಾವೆ ನಮಗೆ. ಈಗ ಕಿವಿ ಕೇಳುವಂಥದ್ದೇ ಬೇರೆ, ಕಣ್ಣು ನೋಡುವಂಥದ್ದೇ ಬೇರೆ, ಸ್ಪರ್ಶ ಮಾಡುವಂಥದ್ದೇ ಬೇರೆ, ರುಚಿ ನೋಡುವಂಥದ್ದೇ ಬೇರೆ, ವಾಸನೆ ನೋಡುವಂಥದ್ದೇ ಬೇರೆ. ಇವೆಲ್ಲವೂ ಇಂದ್ರಿಯ ಸಂಬಂಧದಿಂದ ಇವೆಲ್ಲ ತೋರ್ತಾವೆ ಹೊರತು ಆತ್ಮನ ಮೂಲಕ ಅಲ್ಲ. ಆತ್ಮ ಹೆಂಗದನ ಏಕಮೇವ ಅದ್ವಿತೀಯನಾಗಿರುವುದರಿಂದ ಅದರಿಂದ ಆತ್ಮನಲ್ಲಿ ಭೇದತ್ವ ಇಲ್ಲವೇ ಇಲ್ಲ. ಇಂದ್ರಿಯಗಳು ಭಿನ್ನ ಭಿನ್ನವಾಗಿ ತೋರ್ತಾವಿಲ್ಲ. ಕಣ್ಣು ನೋಡುವಂಥದ್ದು ಬೇರೆ, ಕಿವಿ ಕೇಳುವಂಥದ್ದು ಬೇರೆ, ಇವೆಲ್ಲ ಇರುವಂಥದ್ದು ಇದು. ಯಾಕಂತಂದರೆ ಇಲ್ಲಿ ಇಂದ್ರಿಯಗಳ ಸಂಬಂಧದಿಂದ ಇವೆಲ್ಲ ತೋರ್ತಾವೆ ಹೊರತಾಗಿ ಆತ್ಮನ ಹೆಂಗದನ ಏಕಮೇವ ಅದ್ವಿತೀಯಂ ಇರುವಂಥವನಾಗಿರುವಂಥವನು. ಅದರಿಂದ ಆತ್ಮನಲ್ಲಿ ಭೇದತ್ವ ಇಲ್ಲ ಅಂತ ಕೂಡ ಹೇಳ್ತಾರೆ. 8ನೇ ನುಡಿಯಲ್ಲಿ ಹೇಳ್ತಾರೆ, ಈ ಸಕಲ ಕಾರಣಗಳ ವ್ಯವಹಾರ ತನ್ನಿಂದ ತಾನೇ ಆಗ್ತಾವೆ. ಕರಣಗಳು ಜಡವಾದ್ದರಿಂದ ಆತ್ಮನ ಹೆಂಗದನ ನಿಷ್ಕ್ರಿಯನು ಅದ್ವಯನೂ ಆಗಿರೋಣದ್ರಿಂದ ಆತ್ಮನಿಂದ ವ್ಯವಹಾರ ಸಂಭವಿಸುವುದೆಂದು ಏನು ಶಂಕೆಯನ್ನು ಮಾಡಿದರೆ. ಯಾಕಂತಂದ್ರೆ ಈ ಸಕಲ ಕರಣಗಳ ವ್ಯವಹಾರ ತನ್ನಿಂದ ತಾನೇ ಆಗ್ತದೆ. ಕರಣಗಳು ಹೆಂಗದವ, ಜಡದಿಂದ ಕೂಡಿದವ. ಆತ್ಮ ಹೆಂಗದನ ನಿಷ್ಕ್ರಿಯ ಅದ್ವಯ ಆಗಿರೋದ್ರಿಂದ ಆತ್ಮನಿಂದ ವ್ಯವಹಾರ
ಸಂಭವಿಸುತ್ತದಂತ ಹೇಳಿಬಿಟ್ಟು ಅದು ಶಂಕೆಯನ್ನು ಮಾಡಿದರೆ ಅದಕ್ಕೆ ಉತ್ತರ ಹೇಳ್ತಾರೆ. ಆತ್ಮನ ಒಂದು ಯತ್ನ ಪ್ರಯತ್ನದಿಂದ ಅಲ್ಲ, ಅದು ಹೆಂಗೆ ಆತ್ಮನಿಂದ ಇದು ನಡೀತದೆ ಅನ್ನುವಂಥದ್ದು ಈ 8ನೇ ಪದದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ. ಏನು ಹೇಳ್ತಾರ ಅಂದ್ರೆ, ಯುವತಿ ಕೇಳು, ಅಖಿಲ ಕರಣ ವೃತ್ತಿ ಆತ್ಮ ಸಂಭವ ಯತ್ನವಲ್ತು ಸನ್ನಿಧಿಯಿಂದೆ ತವೆ ತನ್ನ ತಾನಹುದೆಂದು ನೀನರಿ ಕಣ್ಗಳವೆ ಆಟದ ಸುಗತಿಗಳ ಪಾಂಗು ಅಂತ ಹೇಳ್ತಾರೆ. ಯುವತಿ ಕೇಳೋದ್ರೆ ತರುಣಿಗೆ ಕೇಳು. ತರುಣಿ ಅಂದರೆ ಆಕೆ ಚಿಕ್ಕವಳದಳೇನೋ ಅಷ್ಟನ ಯೌವನ ಸ್ಥಳದಳನ ಹಾಗೇನಿಲ್ಲ. ಕೇಳಬೇಕಾದಾಗ ಇದು ವಯಸ್ಸಿಗೆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ಯಾವಾಗ ಅಲ್ಲಿ ಕೇಳೋಕೆ ಕೂತ್ಕೊಳತನ ಆತ ಬೇಕಾದಷ್ಟು ವಯಸ್ಸಾದರೂ ಕೂಡ ಆ ಶಿಷ್ಯ ಆ ಗುರುವಿಗೆ ಮಗು ಥರ. ಆಮೇಲೆ ಶಿಷ್ಯ ಅನ್ನುವಂಥದ್ದು ಕೇಳ್ಕೊಂಡು ಕೂತ್ಕೊಂಡಾಗೆ ಆತ ಆಗ್ತಾನೆ ತಿಳ್ಕೊಳ್ಳೋ ಅಂಥ ಒಂದು ಸಣ್ಣ ಶಿಶು ಅನ್ನುವಂಥ ಭಾವ ಸದ್ಗುರುವಿಗೆ ಇರ್ತದಲ್ಲಿ. ಅದಕ್ಕೆ ಇಲ್ಲಿ ಕೂಡ ತರುಣಿ ಅಂದರೆ ಕೇಳಲಿಕ್ಕೆ ಕೂತ್ಕೊಂಡಿದ್ದಾಳಲ್ಲ, ಈ ಭಾವ ವ್ಯಕ್ತಪಡಿಸ್ತಾರೆ ಅವ್ರು. ತರುಣಿಯೇ ಕೇಳು. ಯಾವತ್ತು ಕರಣಗಳ ವ್ಯಾಪಾರವು ಆತ್ಮನ ಯತ್ನದಿಂದ ಆಗಂಗಿಲ್ಲ. ಆತ್ಮನ ಯತ್ನ ಮಾಡ್ತಾ ಇದ್ದೇನೋ ಅಂತಂದ್ರೆ ಹಂಗಾಗಂಗಿಲ್ಲ. ಇದೆಲ್ಲ ವ್ಯವಹಾರ ನಡೀತಂದ್ರೆ ಆತ್ಮನ ಈ ಪ್ರಯತ್ನದಿಂದ ಅಥವಾ ಯತ್ನದಿಂದ ಇದೆಲ್ಲ ನಡೀತದೇನಂದ್ರೆ ಹಾಗಲ್ಲ. ಯಾಕಂದ್ರೆ ಯತ್ನದಿಂದನೂ ಆಗೋದಿಲ್ಲ, ಅವುಗಳಿಂದಲೂ ಅಲ್ಲ. ಮತ್ತು ಯಾಕಂದ್ರೆ ಅವು ಕೂಡ ಜಡದಿಂದ ಕೂಡಿದಾವ, ಆತ್ಮನ ಯತ್ನದಿಂದನೂ ಆಗಂಗಿಲ್ಲ. ಅವು ಹೆಂಗೆ ಆಗ್ಯಾವ ಅಂತಂದ್ರೆ ಆತ್ಮನ ಸನ್ನಿಧಿ ಮೂಲಕ. ನೋಡ್ರಿ ಎಷ್ಟು ಅದ್ಭುತ, ಭಾಳ ಸೂಕ್ಷ್ಮ ಅದ ಇದು. ಯಾಕಂದ್ರೆ ಇಂದ್ರಿಯಗಳು ಕೂಡ ಜಡದಿಂದ ಕೂಡಿದಾವ. ಆಮೇಲೆ ಆತ್ಮನೂ ಕೂಡ ಅದು ಯತ್ನ ಮಾಡ್ತಾನೇನೋ, ಪ್ರಯತ್ನ ಮಾಡ್ತಾನೆ, ಹಿಂಗೆ ಆಗಲಿ ಅಂತೇಳಿ ಇದು ಮಾಡ್ತಾನೇನೋ ಅಂದರೆ ಅದೊಂದು ಏನಿಲ್ಲ, ಇಲ್ಲಿ ನಿಷ್ಕ್ರಿಯ ಆಗಿದ್ದಾನತ. ಅದಕ್ಕೆ ಇದು ಹೆಂಗೆ ನಡೀತದ ಅಂತಂದ್ರೆ ಆತ್ಮನ ಇದೆಲ್ಲ ವ್ಯವಹಾರ ನಡಿಬೇಕಾದ್ರೆ ಆತ್ಮನ ಸನ್ನಿಧಿ ಮೂಲಕ. ನೋಡ್ರಿ, ತನ್ನಷ್ಟು ತಾನೇ ವ್ಯವಹಾರ ನಡೆದಿರ್ತದೆ. ಈಗ ಹೆಂಗೆ ಅಂತಂದ್ರೆ ಈ ಕಣ್ಣುಗಳು ಯಾರಾದ್ರೂ ಪ್ರಯತ್ನ ಪಟ್ಟು ಹಿಂಗೆ ಬಡಿಯೋದು ತೆಗಿಯೋದು ಪ್ರಯತ್ನ ಮಾಡ್ತೀವೇನೋ? ಇಲ್ಲ, ಆಟೋಮೆಟಿಕ್ ತಾನೇ ನಡೆದಾವೆ. ಈ ಕಣ್ಣೆ ರೆಪ್ಪೆಗಳು ಹಿಂಗೆ ಮುಚ್ಚುತ್ತೀವಿ ತೆಗಿತೀವಿ, ಅದು ಎಷ್ಟು ಸಲ ಬಡಿತಾವೋ ಎಷ್ಟು ಸಲ ಮುಚ್ತೀವಿ ಗೊತ್ತಿಲ್ಲ. ಹಿಂಗೆ ನಡೀತದೆ. ಯಾರನ್ನ ಯತ್ನ ಮಾಡ್ತಾರೇನು, ಪ್ರಯತ್ನ ಮಾಡ್ತಾರೇನು? ಯಾವುದರಿಂದಿಲ್ಲ, ಆಟೋಮೆಟಿಕ್ ತಾನೇ ನಡೆದಂಥದ್ದು. ಈ ರೀತಿ ಅಥವಾ ಈ ಪ್ರಾಣವಾಯು ಯತ್ನ ಇಲ್ಲದೆ ನಾವು ಪ್ರಾಣವಾಯು ಯಾರಾದರೂ ಪ್ರಯತ್ನಪಟ್ಟು ಉಸಿರು ಬಿಡುವಂಥದ್ದು ತಗೊಳ್ಳುವಂಥದ್ದು ಅಂತ ಹಿಂಗೆ ಪ್ರಯತ್ನಪಟ್ಟು ಮಾಡ್ತೀವೇನು? ಇಲ್ಲ, ಅಚಾನಕ್ ನಡೆದಂಥದ್ದು, ಗಮನಾಗಮನ ಮಾಡುವಂಥದ್ದು, ಉಸಿರಾಟ ತಗೊಳ್ಳುವಂಥದ್ದು ಅಚಾನಕ್ ನಡೆದಂಥವು. ಈ ರೀತಿಯಾಗಿ ಈ ಏನು ಕಣ್ಣುಗಳು ರೆಪ್ಪೆಗಳು ಮುಚ್ಚೋದು ತೆರೆಯೋದು ಹೆಂಗೆ ಮಾಡ್ತಾವೋ ಹಂಗೆ ಕರಣಗಳ ವ್ಯವಹಾರ ಕೂಡ ನಡೆದಿರುವುದೆಂದು ತಿಳಿತಕ್ಕದ್ದು. ನೋಡ್ರಿ, ಈ ಥರ ಆತ್ಮನ ಸನ್ನಿಧಿ ಒಳಗೆ ಇದು ಎಲ್ಲ ವ್ಯವಹಾರಗಳು, ಇಂದ್ರಿಯಗಳ ವ್ಯವಹಾರಗಳು, ಇದೆಲ್ಲ ವ್ಯವಹಾರಗಳು ಹೆಂಗೆ ನಡೆದಂದ್ರೆ ಆತ್ಮನ ಸನ್ನಿಧಿ ಒಳಗೆ ನಡೆದದ. ಅದೇ ಪ್ರಯತ್ನಪಟ್ಟು ಯಾರಾದ್ರೂ ಪ್ರಯತ್ನಪಟ್ಟು ಮಾಡಕತ್ತಾರೆ ಅಂತಲ್ಲ. ಹೆಂಗೆ ಈ ಕಣ್ಣುಗಳ ರೆಪ್ಪೆಗಳು ನಾವು ಪ್ರಯತ್ನ ಪಡೆದೇ ಮುಸ್ತೀವಿ ತೆಗಿತೀವಲ್ಲ, ಆ ರೀತಿಯಾಗಿ ಆ ಒಂದು ಆತ್ಮನ ಸನ್ನಿಧಿಯಲ್ಲಿ ಈ ವ್ಯವಹಾರ ಆಟೋಮೆಟಿಕ್ಕಾಗಿ ನಡೆದದ. ನೋಡ್ರಿ ಎಷ್ಟು ವಿಶೇಷ ಅದ. ಇದೆಲ್ಲ ವ್ಯವಹಾರ ಹೆಂಗೆ ನಡೆದ, ಇಂದ್ರಿಯಗಳ ವ್ಯವಹಾರಗಳು ಇದೆಲ್ಲ ಹೆಂಗೆ ನಡೆದಂದ್ರೆ ಆತ್ಮನ ಒಂದು ಸನ್ನಿಧಿಯಲ್ಲಿ ಇದೆಲ್ಲ ನಡೆದಂಥದ್ದು. ಈ ರೀತಿಯಾಗಿ ತಿಳ್ಕೊ ಮೈತ್ರ ಅಂತ ಹೇಳ್ತಾರೆ. ಆತ್ಮಂಗೆ ಸಕಲ ದುಃಖಾನುಭವ ನಿರೂಪಣೆ. ಏನೇ ಸುಖ ದುಃಖ ಏನಾದರೂ ಕೂಡ ಆತ್ಮನಲ್ಲಿ ಇದು ಯಾವುದು ಸಂಬಂಧ ಇಲ್ಲ. ಅದಕ್ಕೆ ಸೂತ್ರ 7ಕ್ಕೆ ಪದ 39 ಅಂತ ಇಲ್ಲಿ ಹೇಳಿದರು. ಹೀಗೆ ಮತ್ತೇನು ಹೇಳ್ತಾರೆ, ಕರಣಗಳ ವ್ಯವಹಾರವು ಅವುಗಳಲ್ಲಿ ತೂರಿದಂಥ ದುಃಖ ಆತ್ಮನಿಗೆ ಸಂಬಂಧ ಇಲ್ಲ ಅಂತ ಕ್ಲೀನಾಗಿ ಹೇಳಿದರು ಅವರು. ಈಗ ಏನಂತಂದ್ರೆ ಇಲ್ಲಿ ಕೂಡ ದೇಹ ಆಗಲಿ ಪ್ರಾಣ ಆಗಲಿ ಮನಸ್ಸಾಗಲಿ ಇವುಗಳ ಸಂಬಂಧಪಟ್ಟಂಥ ಧರ್ಮಗಳಾಗಲಿ ಹಾಗೂ ಸಾತ್ವಿಕ ರಾಜಸ ತಾಮಸ ರೂಪ ಗುಣಗಳ ಧರ್ಮಗಳು ಕೂಡ ಆತ್ಮನಿಗೆ ಇಲ್ಲ. ಅದಕ್ಕೆ ಈ ಜಗತ್ತಿನೊಳಗೆ ಏನು ಎಲ್ಲ ತುಂಬ್ಯದಂದ್ರೆ 3 ಗುಣಗಳಿಂದನೇ ತುಂಬಿದ. ಈ 3 ಗುಣಗಳ ಬಲೆಯಲ್ಲೇ ನಾವು ಸಿಕ್ಕಾಕೊಂಡು ಬಿದ್ದಿದ್ದೀವಿ. ಆದರೆ ಆತ್ಮನಿಗೆ 3 ಗುಣಗಳು ಅದಾವೇನಂದರೆ ಇಲ್ಲ, ನಿರ್ಗುಣವಾಗಿರುವಂಥವನು. ಈ ಗುಣಗಳು ಆತ್ಮನಿಗೆ ಕೂಡ ಸಂಬಂಧ ಇಲ್ಲ. ಅದಕ್ಕೆ ಈ ಒಂದು ಇದರಲ್ಲಿ ಭಾಳ ವಿಶೇಷವಾಗಿ ಹೇಳ್ತಾರೆ ಈ ಒಂದು ಸೂತ್ರದಲ್ಲಿ. ನೋಡೋಣ, ಯಾಕಂತಂದ್ರೆ ಭಾಳ ಅದ್ಭುತವಾದಂಥ ವಿಚಾರ.
ಈ ಶರೀರ ಆಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ಇಲ್ಲಿ ತೋರುವಂಥದ್ದು ಇವ್ಯಾವುದು ನಿನಗೆ ಸಂಬಂಧ ಇಲ್ಲ ಅಂತ 8ನೇ ಸೂತ್ರದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಸೋರ್ ಮುಡಿ ಅಬಲೆ ಷಡೂರ್ಮಿ ಗುಣಾದಿಗಳು ಓರ್ಮೆಯೂ ಇಲ್ಲ ಅಚ್ಚ ಅರಿವಿಂಗೆ. ನೋಡ್ರಿ, ಅಚ್ಚ ಅರಿವು ಅಂದರೆ ಯಾರು? ನಿನ್ನ ಸ್ವರೂಪ. ಏನು ಹೇಳ್ತಾರ, ಆಕೆಯ ಸೋರ್ ಮುಡಿ ಅಬಲೆ ಅಂತಂದ್ರೆ, ಸೋರ್ ಮುಡಿ ಅಬಲೆ ಅಂತಂದರೆ ಆಕಿನ ಕೂದಲು ಉದ್ದ ಇದ್ದವು ಅಂತ ಹೇಳ್ತಾರೆ ಅವರು. ಸ್ತ್ರೀಯಳೆ ಷಡೂರ್ಮಿ ಅಂತಂದ್ರೆ ಈ ಜನನ ಮರಣ ಅನ್ನುವಂಥದ್ದು 6 ತೆರೆಗಳು ಅದಾವೆ. ಷಡೂರ್ಮಿ ಅಂತಂದ್ರೆ 6 ತೆರೆಗಳು. ಮತ್ತು ಗುಣಾದಿಗಳು ಅಂತಂದ್ರೆ 3 ಗುಣಗಳು, ಸತ್ವ ರಜೋ ತಮ 3 ಗುಣಗಳು. ಇವು ಒಂದು ಸ್ವಲ್ಪ ಕೂಡ ಆತ್ಮನಿಗೆ ಇಲ್ಲ. ಹೆಂಗಿಲ್ಲ ನೋಡ್ರಿ. ಯಾಕಂದ್ರೆ ಈಗ ಇಲ್ಲಿ ಕೂಡ ಹೇಳ್ತಾರೆ, ಈ ನೇತಾಡ್ತಾ ಇರುವಂಥ ಈ ಕೇಶ ಆಕಿನ ಕೂದಲು ಇರ್ತಾವ, ಅದರ ಧರ್ಮ ಏನಾರ ಆಕಿಗೆ ಸಂಬಂಧ ಐತೇನಿದು? ಕೂದಲು ಹಿಂಗೆ ಬಿದ್ದು ಹಿಂಗೆ ನೇತಾಡುವಂಥದ್ದು ಆ ಸಂಬಂಧ ಇಲ್ಲ. ಅದ್ರಂಗೆ ಇಲ್ಲಿ ಷಡೂರ್ಮಿಗಳನ್ನುವಂಥದ್ದು ಜನನ ಮರಣ. ಷಡೂರ್ಮಿ ಅನ್ನುವಂಥದ್ದು ಯಾವುದಕ್ಕಂತಂದ್ರೆ ಈ ಜನನ ಮರಣ, ಹಸಿವು ತೃಷೆ, ಮತ್ತು ಈ ಸಂಕಲ್ಪ ಮಾಡುವಂಥ ಮನಸ್ಸು, ಅದು ಅರಿಷಡ್ ವರ್ಗಗಳು. ಆಮೇಲೆ ಈ ಬುದ್ಧಿಗೆ ಏನಂದರೆ ನಿಶ್ಚಯ ಮಾಡುವಂಥದ್ದು. ಇವು 6 ಷಡೂರ್ಮಿಗಳು ಅಂತ ಕೂಡ ಹೇಳ್ತಾರೆ. ಈ ಮುಂದೆ ಹೇಳ್ತಾರೆ ನೋಡೋಣ. ಯಾಕಂದರೆ ಇವು 6 ಧರ್ಮಗಳು ನಿನಗೆ ಇಲ್ಲ. ಇದಕ್ಕೆ ಊರ್ಮಿ ಅಂತ ಹೇಳ್ತಾರೆ ಅವರು. ಊರ್ಮಿ, ಷಡೂರ್ಮಿ ಅಂತ ಕೂಡ ಹೇಳ್ತಾರೆ. ಊರ್ಮಿ ಅಂತ ಹೆಸರು. ಯಾಕಂದರೆ ಸಮುದ್ರದಲ್ಲಿರುವಂಥ ತೆರೆಗಳು ಒಂದ್ರ ಮೇಲೆ ಒಂದು ಬರ್ತಾವೆ, ಹೌದಿಲ್ಲ? ಸಮುದ್ರ ಈಗ ಒಂದು ತೆರೆ ಹೋಯ್ತಂದಾಗ ಇನ್ನೊಂದು ತೆರೆ ಹಿಂದೆ ಬಂದೇ ಬಿಡ್ತದೆ. ಮತ್ತು ಒಂದು ತೆರೆ ಅದು ಒಂದು ಹೋಯ್ತಾರೆ, ಮತ್ತು ಇನ್ನೊಂದು ಬಂದೇ ಬರ್ತದೆ. ಅದು ಒಂದು ತಪ್ಪಿದ್ರೆ ಒಂದು ಯಾವಾಗಲೂ ಬರ್ತಾ ಇರ್ತಾವಲ್ಲ. ಹಿಂಗೆ ಬರುವಂಥ ಸ್ವಭಾವ ಉಳ್ಳಂಥವುಗಳು. ಯಾಕಂದರೆ ಒಂದರಿಂದ ಒಂದು ಬರುವಂಥದ್ದು ಆ ತೆರೆಗಳ ಒಂದು ಸ್ವಭಾವ. ಅದಕ್ಕೆ ಇವಕ್ಕೆ ತೆರೆಗಳು ಅಂತ ಕರಿತೀವಿ ನಾವು. ಇದರಂತೆಯೇ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸತ್ವ ರಜು ತಮೋ. ನೋಡ್ರಿ, ಈ ಸತ್ವಗುಣ, ರಜೋಗುಣ, ತಮೋಗುಣ ಇವು ಒಂದಲ್ಲ ಒಂದು ಇರ್ತಕ್ಕಂಥ ಸ್ವಭಾವ. ಇವು ರಜೋಗುಣ ಹೋಗೋದು, ಸತ್ವಗುಣ ಬರುವಂಥದ್ದು, ಸತ್ವಗುಣ ಹೋಗೋದು, ತಮೋಗುಣ ಬರುವಂಥದ್ದು. ಇವು ಚೇಂಜ್ ಆಗ್ತಾನೆ ಇರ್ತವೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ ರಜೋಗುಣ ಹೋಗೋದು, ತಮೋಗುಣ ಬರ್ತದೆ, ತಮೋಗುಣ ಹೋಗೋದು, ಸತ್ವಗುಣ ಬರ್ತದೆ, ಸತ್ವಗುಣ ಹೋಗೋದು, ಹೀಗೆ ರಜೋಗುಣ. ಈ ರೀತಿ ಒಂದರಿಂದ ಇವು ನಡೀತಾನೆ ಇರ್ತಾವೆ ಒಳಗಡೆ ತಾಕಲಾಟಗಳು. ಅಂದ್ರೆ ನೆಗ್ಗಿನ ಮುಳ್ಳು ಹೆಂಗಿರ್ತದೆ, 3 ಮುಳ್ಳುಗಳು ಇರ್ತಾವೆ. 2 ನೆಲಕ್ಕೆ ಬಿದ್ದರೆ 1 ಮ್ಯಾಲ ಮುಖ ಇರ್ತದೆ. ಹಂಗೆ ಈ 3 ಗುಣಗಳು ಒಂದೇ ಸಲಕ್ಕಿರ್ತಾವೆ ಅಂದರೆ ಇಲ್ಲ. ಸತ್ವಗುಣ ಇದ್ದಾಗ ರಜೋಗುಣ ತಮೋಗುಣ ಇರೋಂಗಿಲ್ಲ, ರಜೋಗುಣಾಗ ಸತ್ವಗುಣ ತಮೋಗುಣ ಇರೋಂಗಿಲ್ಲ, ತಮೋಗುಣ ಇದ್ದಾಗ ರಜೋಗುಣ ಸತ್ವಗುಣ ಇರೋಂಗಿಲ್ಲ. ಹಿಂಗೆ ಒಂದರಿಂದ ಒಂದು. ಅಂತೆ ಇವು 6 ಊರ್ಮಿಗಳು, 3 ಗುಣಗಳು ನಿನ್ನಲ್ಲಿ ಅಂದ್ರೆ ಶುದ್ಧವಾದ ಅರಿವಿನ ಸ್ವರೂಪವಂತ ನಿನ್ನಲ್ಲಿ ಇವು ಇಲ್ಲ. ಷಡೂರ್ಮಿಗಳೂ ಇಲ್ಲ. ಷಡೂರ್ಮಿಗಳು ನೋಡ್ರಿ, ಅದಕ್ಕೆ ಇವೂ ಇಲ್ಲ, 3 ಗುಣಗಳೂ ನಿನ್ನಲ್ಲಿಲ್ಲ. ಇವು ಸಂಬಂಧನೇ ಇಲ್ಲ ನಿನಗೆ. ಅದಕ್ಕೆ ಈ 6 ತೆರೆಗಳು ವಿಶೇಷವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? 1ನೇದು ಜನೇ ಮೃತಿ ಒಡಲಿಂಗೆ. ಜನೇ ಮೃತಿ ಒಡಲಿಂಗೆ ಹರಣಕ್ಕೆ ಕ್ಷುದೆ ತೃಷೆ ಪರಿಶೋಕವು ಆ ಮೋಹ ಬುದ್ಧಿಗೆ, ಅರಿವರ್ಗವು ಮನಸ್ಸಿಗೆ, ನಿಸ್ತರಂಗ ಚಿಚ್ಚರದಿ ಯೋಳವು ತೋರಲರಿವವೇ. ನೋಡ್ರಿ, ಒಡಲಿಂಗಿ ಅಂದರೆ ಶರೀರ. ಶರೀರಕ್ಕೆ ಒಡಲು ಅಂತಾರ, ಶರೀರ ಅಂತ ಹೇಳ್ತಾರೆ, ತನು ಅಂತ ಹೇಳ್ತಾರೆ. ಜನೆ ಮೃತಿ ಒಡಲಿಂಗೆ. ಶರೀರಕ್ಕೆ ಏನು ಧರ್ಮ? ಶರೀರದ ಧರ್ಮ ಏನಪ್ಪ ಅಂತಂದ್ರೆ ಈ ಜನನ ಮರಣ ಅನ್ನುವಂಥದ್ದು ಶರೀರಕ್ಕೆ ತೋರ್ತದೆ. ಮತ್ತು ಹರಣಕ್ಕೆ ಅಂದರೆ ಪ್ರಾಣಕ್ಕೆ ಹಸಿವು ತೃಷೆ ತೋರ್ತದೆ. ಪರಿಶೋಕವು ಆ ಮೋಹ ಬುದ್ಧಿಗೆ ಅಂತ ಕೂಡ ಹೇಳ್ತಾರೆ. ಅಂದರೆ ನಾನಾ ಥರದಂಥ ದುಃಖ, ವಿಷಯದ ಒಂದು ಪ್ರೀತಿ, ಇವೆಲ್ಲ ತೋರುವಂಥದ್ದು ಬುದ್ಧಿಗೆ. ಅರಿವರ್ಗವಂತಂದ್ರೆ ಕಾಮಾದಿ ಇವು ವರ್ಗಗಳು ಏನದಾವ ಇವು ಮನಸ್ಸಿಗೆ. ಈ ರೀತಿಯಾಗಿ ಏನು ಹೇಳ್ತಾರೆ ಅವರು? ಜನನ ಮರಣ ಅನ್ನುವಂಥದ್ದು, ಕ್ಷುದೆ ತೃಷೆ ಅನ್ನುವಂಥದ್ದು, ಪರಿಶೋಕ ಆ ಮೋಹ, ಇವು 6 ಷಡ್ವರ್ಮಿಗಳು.
ಈ ರೀತಿಯಾಗಿ ತೋರುವಂಥದ್ದು 6 ಅಂದರೆ ಷಡೂರ್ಮಿಗಳು ಅಂತ ಕೂಡ ಹೇಳ್ತಾರೆ. ಮತ್ತು ಈ ರೀತಿ ಏನೊಂದು ವಿಕಲ್ಪ ರೂಪ ತೆರೆಯಿಲ್ಲದ, ಯಾವುದೇ ವಿಕಾರ ರೂಪ ತೆರೆ ಇರದೇ ಇರುವಂತಹ ನಿನ್ನ ನಿಜ ಸ್ವರೂಪದಲ್ಲಿ ಇವು ಅದಾವೇನು ಅಂದರೆ ಇವು ಯಾವು ಇಲ್ಲ. ಷಡೂರ್ಮಿಗಳೂ ಇಲ್ಲ, ಮನಸ್ಸಿನ ಕಾಮಾದಿಗಳೂ ಇಲ್ಲ, ಇವು ಯಾವ ನಿನ್ನ ನಿಜ ಸ್ವರೂಪದಲ್ಲಿ ಇಲ್ಲ ಮೈತ್ರ. ಇವನ್ನು ತಿಳ್ಕೊ. ಇವು ಹೆಂಗದಾವಂದ್ರೆ ಸಮುದ್ರದ ನೀರಿನ ತೆರೆಗಳು ಹೆಂಗೆ ಬರ್ತಿರ್ತಾವೆ ಹಂಗೆ ಬಂದು ಹೋಗ್ತಿರ್ತಾವೆ. ಆದರೆ ನೀರು ಯಾವಾಗಲೂ ಕೆಳಗದು ಇದ್ದೇ ಅದಲ್ಲ. ಅದೇ ರೀತಿ ವಿಚಾರ ಮಾಡಿದರೆ ಇವು ಸತ್ಯ ಏನಂದರೆ ಮಿಥ್ಯೆ ಅದಾವ. ಹಾಗಾಗಿ ಇವು ನಿನ್ನೊಳಗೆ ಇಲ್ಲ, ನಿನ್ನ ನಿಜ ಸ್ವರೂಪದಲ್ಲಿ ಇವು ಯಾವು ಇಲ್ಲ ಮೈತ್ರ, ತಿಳ್ಕೊ. ಈ ಸತ್ವಗುಣದ್ದು ಈ ಧರ್ಮಗಳು ಕೂಡ ಒಂದು ಚೂರಿಲ್ಲ. ಅದು ಹೆಂಗಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ ಅವರು 2ನೇ ನುಡಿಯಲ್ಲಿ ಹೇಳ್ತಾರೆ. ಜ್ಞಾನ ಸಮಾಧಿ ತದ್ಧ್ಯಾನ ಪೂಜಾದಿ ವಿಧಾನ, ಆಮೇಲೆ ಜಪಾದಿ ಸತ್ಕ್ರಿಯೆ ನೀತಿ ಮೌನ ದಯಾದಿಗಳು ಆ ಸತ್ವ ಗುಣಧರ್ಮವು ಆ ನಿಜ ಜ್ಞಪ್ತಿಯೋಳಿನಿತಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಜ್ಞಾನ ಅಂದ್ರೇನು? ಇದ್ದಂತೆ ಯಥಾರ್ಥವಾದ ತಿಳಿಯೋದು, ಇದ್ದಂತೆ ತಿಳಿಯುವಂಥದ್ದು ಜ್ಞಾನ ಅಂತ ಹೇಳ್ತಾರೆ. ಆಮೇಲೆ ಸಮಾಧಿ ಅಂತಂದರೆ ಏನಂದ್ರೆ ಅಲ್ಲಿ ಮನಸ್ಸು ಏಕಾಗ್ರತೆ ಆಗಿರುವಂಥ ಸಮಾಧಿ ಸ್ಥಿತಿ ಅಂತಂದ್ರೇನು? ಮನಸ್ಸು ಏಕಾಗ್ರತೆ ಇರುವಂಥದ್ದು, ಅದಕ್ಕೆ ಹೇಳ್ತಾರೆ. ತದ್ಧ್ಯಾನ ಅಂದರೆ ಈ ಧ್ಯಾನ ಮಾಡುವಂಥದ್ರಲ್ಲಿ ಯಾವುದೋ ಒಂದು ದೇವತೆಯ ಕುರಿತಂತೆ ನಾವು ಧ್ಯಾನವನ್ನು ಮಾಡ್ತೀವಿ. ಅದಕ್ಕೆ ಧ್ಯಾನ ಮಾಡೋದ್ರಿಂದ ನಮಗೆ ಕೆಲವು ಸಲ ಅನ್ನಿಸ್ತಿತ್ತು, ಪ್ರಾಣಾಯಾಮ ಇವೆಲ್ಲ ಯೋಗಗಳನ್ನು ಇವೆಲ್ಲ ಮಾಡೋದರಿಂದ ನಮಗೆ ಮೋಕ್ಷ ಆಗ್ತದೇನೋ ಅನ್ನುವಂಥ ಭಾವ ಆಗ್ತಿತ್ತು ಕೆಲವು ಸಲ. ಆದರೆ ಎಷ್ಟೇ ಧ್ಯಾನ ಮಾಡಿದರೂ ಕೂಡ ಅಜ್ಞಾನ ಅನ್ನುವಂಥದ್ದು ಇರ್ತದಲ್ಲಿ. ಧ್ಯಾನ ಮಾಡೋದ್ರಿಂದ ನಾವು ಮುಕ್ತರೇ ಆಗ್ತೀವಿ ಅಂತಲ್ಲ, ಅಜ್ಞಾನ ಕಳೀತದಂತ ಅನ್ನುವಂಥದ್ದಲ್ಲ. ಯಾಕಂದ್ರೆ ಅಲ್ಲಿ ಏನಂದ್ರೆ ಅಜ್ಞಾನ ಅನ್ನುವಂಥದ್ದು ಇರ್ತದಲ್ಲಿ. ಅದಕ್ಕೆ ಧ್ಯಾನ ಮಾಡುವವನು ಯಾರು ಅಂತ ತಿಳ್ಕೊಳ್ಬೇಕಾಗ್ತದೆ ಮೊದಲ. ಅದಕ್ಕೆ ಇಲ್ಲಿ ಕೂಡ ಸಮಾಧಿ ಅಂತಂದ್ರೆ ಅಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಂಡು ಕೊಡುವಂಥದ್ದು. ಮತ್ತು ಅಧ್ಯಯನ ಅಂತಂದ್ರೆ ಯಾವುದೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ದೇವತೆಯನ್ನು ಚಿಂತಿಸುವಂಥದ್ದು ಧ್ಯಾನ. ಮತ್ತು ಪೂಜಾದಿ ವಿಧಾನ ಅಂದ್ರೆ ಷೋಡಶೋಪಚಾರಾದಿ ಅಂತ ಹೇಳ್ತಾರೆ. 16 ರೀತಿಯಿಂದ ಪೂಜೆ ಮಾಡುವಂಥದ್ದು. ಅಲ್ಲಿ ಪೂಜೆಗಳನ್ನು, ಯಾಕಂದರೆ ಎಲ್ಲವನ್ನ ಇಟ್ಟು ಅಲ್ಲಿ ಪೂಜೆಗಳನ್ನು ಮಾಡುವಂಥದ್ದು. ಮತ್ತು ಜಪಾದಿ ಅಂದರೆ ಜಪ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು, ಇವೆಲ್ಲ ಬರ್ತಾವೆ ಕರ್ಮಾದಿಗಳಲ್ಲಿ. ಕರ್ಮಗಳಲ್ಲಿ ಏನೇನು ಬರ್ತಾವೆ ಅವೆಲ್ಲ ಬರ್ತಾವೆ. ಈ ಸತ್ಕ್ರಿಯೆಗಳು ಮಾಡುವಂಥದ್ದು. ಯಾಕಂತಂದ್ರೆ ಈ ಮತ್ತೆ ನಾವು ಈ ಏನು ಮಂತ್ರಗಳನ್ನು ಹೇಳಬೇಕಾದ್ರೆ, ಜಪ ಮಾಡಬೇಕಾದ್ರೆ ಈ ಕೆಲವರು ಯಾಕಂದ್ರೆ ಈ ಬೇರೆದವ್ರಿಗೆ ಕೇಳದೆ ಇರುವಂಗೆ ತುಟಿಗಳು ಅಲ್ಲಾಡಿಸಿ ಆ ಮಂತ್ರಗಳನ್ನು ಹೇಳುವಂಥದ್ದು, ಬೇರೆದವರಿಗೆ ಕೇಳುವಂಥದ್ದಲ್ಲ. ಮೆಲ್ಲಕ ಮನಸ್ಸಿನಲ್ಲೇ ಹೇಳ್ಕೊಂತ, ಯಾಕಂದ್ರೆ ಅಲ್ಲಿ ತುಟಿಗಳನ್ನು ಇಲ್ಲ ಅಲ್ಲಗಾಡಿಸಿ ಇಷ್ಟೇ ಹೇಳುವಂಥದ್ದು. ಇನ್ನೊಬ್ರಿಗೆ ಬಾಜು ಕುಂತರಿಗೆ ಕೇಳಂಗಿಲ್ಲ, ಆ ಥರ ಮಂತ್ರವನ್ನು ನುಡಿಯುವಂಥದ್ದು ಜಪ. ಇವೆಲ್ಲ ವೇದೋಕ್ತ ಕ್ರಿಯೆಗಳು, ಇವೆಲ್ಲ ವೇದಗಳಲ್ಲಿ ಹೇಳಿದಂಥ ಕ್ರಿಯೆಗಳೇ ಇವು ಕೂಡ. ಆದರೆ ನೀತಿ ಅಂದರೆ ಧರ್ಮಯುಕ್ತವಾಗಿ ನಡ್ಕೊಳ್ಳುವಂಥದ್ದು. ಆಮೇಲೆ ಈ ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಅವೆಲ್ಲವುಗಳನ್ನು ಆ ಗುಣಗಳಿಂದ ನಡೆಯುವಂಥದ್ದು. ಮತ್ತು ಮೌನ ಅನ್ನುವಂಥದ್ದು, ಮೌನ ಮಾಡ್ತಾ ಇದ್ದೀವಿ ರೀ. ಇದು ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ, ಇಲ್ಲರಿ ಅವರು 5 ತಿಂಗಳ ಅವರು ಮೌನ ಆಚರಣೆ ಮಾಡಿದ್ದಾರೆ, 3 ತಿಂಗಳ ಮೌನ ಆಚರಣೆ ಮಾಡಿದ್ದಾರೆ ಅಂತಂದ್ರು ಕೂಡ ಅದರಿಂದ ಮೋಕ್ಷ ಆಗ್ತದೆ ಅಂದರೆ ಆಗಂಗಿಲ್ಲ. ಅದಕ್ಕೆ ಭಾಳಷ್ಟು ಹಿಂದೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಅಂಬಲಿಸಿದರು ಮುಕ್ತಿಯಂ ಬಯಸಿ ಮನುಜ ಅಂತ ಹೇಳಿದ್ದಾರೆ, ಮುಂಚೆನೇ ಹೇಳಿದ್ದಾರೆ ನಿಜಗೊಂಡ್ರು. ಇಲ್ಲಿ ಕೂಡ ಈ ಮೌನ ಮಾತನಾಡದೇ ಇರುವಂಥದ್ದು. ಮತ್ತು ದಯಾದಿಗಳಂದರೆ ಸಕಲ ಜೀವರಾಶಿಗಳ ಮೇಲೆ ಏನು ದಯವನ್ನು ಮಾಡುವಂಥದ್ದು, ದಯಾ ಭಾವವುಳ್ಳಂಥವಂಥದ್ದು. ಅವರು ಅಪಕಾರಿಗಳು ಆದರೂ ಕೂಡ ಅವರಿಗೂ ಕೂಡ ಉಪಕಾರ ಮಾಡುವಂಥ ಗುಣ ಇರುವಂಥದ್ದು, ಆ ಥರ ಭಾವ ಇರ್ತದೆ. ಇವೆಲ್ಲ ಏನಾಗ್ತವ? ಸತ್ವಗುಣದ ಧರ್ಮಗಳು. ಇವೆಲ್ಲ ಏನಂತಂದ್ರೆ ಇವು ಸತ್ವಗುಣದ ಧರ್ಮಗಳು.
ಇವೆಲ್ಲ ಈ ಸತ್ವಗುಣದ ಒಂದು ಧರ್ಮಗಳು ಇದ್ದಾಗ ನಮ್ಗೆ ಅಲ್ಲಿ ಅಂಥ ಒಂದು ಆತ್ಮನ ಸ್ಥಿತಿಯನ್ನು ನಮ್ಮ ನಿಜ ಸ್ವರೂಪವನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಭಾವ ಇದ್ದಾಗ ಇಲ್ಲ ಅಂತಿಲ್ಲ. ಬಟ್ ಇವೆಲ್ಲ ಸತ್ವಗುಣದ ವಿಚಾರಗಳು, ಈ ಸತ್ವಗುಣದ ಈ ಗುಣಧರ್ಮಗಳು ಆತ್ಮನೆಲ್ಲ ಅದಾವೇನಂದ್ರೆ ಇವು ಯಾವೇ ಇಲ್ಲ. ಅದಕ್ಕೆ ಇದು ನಿನ್ನ ನಿಜ ಜ್ಞಾನ ಸ್ವರೂಪದಲ್ಲಿ ಸ್ವಲ್ಪ ಆದರೂ ಇಲ್ಲ. ಇವು ಯಾವ ಅಂತಂದ್ರೆ ಆತ್ಮನಲ್ಲಿ ಒಂದು ಸ್ವಲ್ಪ ಕೂಡ ಇವು ಇಲ್ಪ, ಸತ್ವಗುಣದ ಗುಣಧರ್ಮಗಳು ಕೂಡ ಆತ್ಮನಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಅವರು. ಮತ್ತು ಈಗ ಸತ್ವದ ಪ್ರತಿಯೊಂದು ಈ ವಿಚಾರಗಳು ಅವೆಲ್ಲ ಆತ್ಮನಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು, ಈಗ ರಜೋಗುಣದ ಧರ್ಮಗಳೇನಾದರೂ ಆತ್ಮನಲ್ಲಿ ಅದಾವೇನ್ರಿ ಅಂತ ಕೇಳಿದ್ರು ಕೂಡ ಆ ವಿಚಾರ ಬಗ್ಗೆ ಕೂಡ ಅವರು ಹೇಳುತ್ತಾರೆ. ಏನು ಹೇಳುತ್ತಾರೆ ನೋಡೋಣ. ಈ 3ನೇ ನುಡಿಯಲ್ಲಿ ಹೇಳುತ್ತಾರೆ. ಏನು ಹೇಳ್ತಾರೆ ಒಂದು ಸೆಕೆಂಡ್. ರಾಗ ತದ್ವಿಷಯ ಉಪಭೋಗ ಶೃಂಗಾರ ಕಾಮ್ಯಕಾಗಮ ಕರ್ಮಾದಿಕುಳವೆಲ್ಲ ಆಗಳಂ ಆ ರಜೋಗುಣ ಧರ್ಮ ಆತ್ಮನೋಳೆಗೈದುದು ಇಲ್ಲವೆಂದು ಅರಿಯುವುದು ಅಂತ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಈಗ ರಾಗ ಅನ್ನುವಂಥದ್ದು ಏನಂತಂದ್ರೆ ಯಾವುದೇ ನಮಗೆ ಸಿಗದೇ ಇರುವಂಥ ವಿಷಯವನ್ನು ಕುರಿತು ಇಚ್ಛೆ ಮಾಡುವಂಥದ್ದು, ಮತ್ತು ತತ್ ವಿಷಯೋಪಭೋಗ ಅಂತಂದ್ರೆ ಇಚ್ಛೆ ವಿಷಯ ಬಂದ ಕೂಡಲೇ ಅದನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡುವಂಥದ್ದು. ಈ ರೀತಿಯಾಗಿ ತದ್ವಿಷಯೋಪಭೋಗ ಅಂತ ಹೇಳುವಂಥದ್ದು. ಮತ್ತು ಶೃಂಗಾರ ಅಂತಂದ್ರೂ ಕೂಡ ವಸ್ತ್ರಾಭರಣಗಳಿಂದ ದೇಹವನ್ನು ಅಲಂಕರಿಸುವಂಥ ಇಚ್ಛೆ ಮಾಡುವಂಥದ್ದು. ನೋಡ್ರಿ, ಇದು ರಜೋಗುಣದಾಗ ಬರುವಂಥದ್ದು. ಇದು ಅಂದ್ರೆ ರಾಗ ಮಾಡುವಂಥದ್ದು ಸಿಗದೇ ಇರುವಂಥ ವಿಷಯಗಳನ್ನು ಬೇಕು ಅಂತ ಹಂಬಲ ಮಾಡುವಂಥದ್ದು, ಅದ್ರ ಮೇಲೆ ಹೆಚ್ಚಾಗಿ ಪ್ರೀತಿ ತೋರಿಸುವಂಥದ್ದು. ಮತ್ತು ವಿಷಯೋಪಭೋಗ ಇಚ್ಛೆ ವಿಷಯ ಬಂದ ಕೂಡಲೇ ನಿನಗೇನು ಇಷ್ಟಪಟ್ಟ ಅಂತ ವಸ್ತು ಸಿಕ್ಕ ಕೂಡಲೇ ಅದನ್ನು ಭಾಳ ಪ್ರೀತಿಯಿಂದ ಕುಣಿದು ಅದನ್ನು ಸ್ವೀಕಾರ ಮಾಡುವಂಥದ್ದು. ಆಮೇಲೆ ಇಲ್ಲಿ ಅನುಭವಿಸುವಂಥದ್ದು ಅದನ್ನು. ಆಮೇಲೆ ಶೃಂಗಾರ ಅಂತಂದ್ರೆ ವಸ್ತ್ರಾಭರಣಗಳಿಂದ ದೇಹವನ್ನು ಅಲಂಕಾರ ಮಾಡಿಕೊಡುವಂಥದ್ದು. ಭಾಳಷ್ಟು ಮಾಡ್ತಾರಲ್ಲ, ಈ ಶರೀರಕ್ಕೆ ಆಭರಣಗಳು ಹಾಕ್ಕೊಳ್ಳುವಂಥದ್ದು, ಭಾಳಷ್ಟು ಶೃಂಗಾರವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಭಾವ ಬರ್ತದೆ. ಯಾಕಂದರೆ ಭಾಳಷ್ಟು ಜನ ನಾವು ರಜೋಗುಣದಾಗೆ ಇರ್ತೀವಿ ಜಾಸ್ತಿ. ಅಂದ್ರೆ ಇಂಥವು ಮಾಮೂಲಿ ಎಲ್ಲ ಒಂದು ವಸ್ತ್ರಾಭರಣ ಹಾಕ್ಕೊಳ್ಬೇಕು, ಹಂಗಿರಬೇಕು ಹಿಂಗಿರ್ಬೇಕು ಅನ್ನುವಂಥ ಭಾವ ಬರುವಂಥದ್ದು. ಕಾಮ್ಯಾಗಮ ಕರ್ಮಾದಿಕುಳವೆಲ್ಲ ಅಂದರೆ ಇಹ್ಯಪರ ಭೋಗಗಳ ಪ್ರಾಪ್ತಿಗೆ ಸಾಧನ ರೂಪ ಕರ್ಮಗಳನ್ನು ಹೇಳುವಂತಹ ಶಾಸ್ತ್ರ. ಯಾಕಂದ್ರೆ ಇದು ಯಾವ ರೀತಿ ಅಂದ್ರೆ ಇಹ್ಯ ಪರಭೋಗಗಳ, ಇಹ ಅಂತಂದರೆ ಈ ಲೋಕದಲ್ಲಿರುವಂಥ ಭೋಗಗಳನ್ನು ಇದನ್ನು ಅನುಭವಿಸ್ಬೇಕನ್ನುವಂಥದ್ದು, ಸುಖ ಪಡಬೇಕನ್ನುವಂಥ ಭಾವ ಇರುವಂಥದ್ದು ಈ ಒಂದು ಇಹದಲ್ಲಿ. ಈಗ ನಾವು ವರ್ತಮಾನ ಕಾಲದಲ್ಲಿ ಈಗೇನು ಅದೀವಿ ಹಂಗೆ. ಪರ ಅಂತಂದ್ರೆ ಮುಂದೆ ಸ್ವರ್ಗಾದಿ ಭೋಗಗಳನ್ನು ನಾವು ಅನುಭವಿಸ್ಬೇಕು ಅನ್ನುವಂಥ ಅದಕ್ಕೇನೇನು ಸಾಧನ ರೂಪವಾದಂಥ ಕರ್ಮಗಳದಾವ ಅವೆಲ್ಲವನ್ನು ಮಾಡುವಂಥದ್ದು. ಮತ್ತು ಶಾಸ್ತ್ರದಲ್ಲಿ ಹೇಳಿದಂಥ ಕರ್ಮಗಳ ಏನೇನು ಹೇಳಿದಾರ, ಇಹದಲ್ಲಿ ಏನು ಸುಖ ಆಗ್ತದೆ ಅದನ್ನು ಮಾಡ್ಕೊಳ್ಳುವಂಥದ್ದು, ಪರದಲ್ಲಿ ಏನಾದ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸುವಂಥದ್ದು, ಶಾಸ್ತ್ರದಲ್ಲಿ ಹೇಳಿದಂಥ ವಿಚಾರಗಳನ್ನೇ ಆ ಕರ್ಮಗಳ ಸಮೂಹವನ್ನು ಮಾಡ್ತಾ ಇರುವಂಥದ್ದು. ಯಾವಾಗಲೂ ಈ ಭಾವ ಇತ್ತಂದ್ರೆ ಅದು ರಜೋಗುಣದ ಧರ್ಮ. ಈ ಭಾವಗಳಿದ್ರೆ ಯಾವತ್ತು ಸುಖವನ್ನು ಆಸೆ ಪಡುವಂಥದ್ದು. ಸುಖ ಆಸೆ ಅಂತಂದರೆ ಇದು ಇಹಲೋಕ ಮತ್ತು ಪರಲೋಕದಲ್ಲಿ ಆಸೆ ಪಡುವಂಥದ್ದು. ಮತ್ತು ಅದಕ್ಕೇನು ಸಂಬಂಧಪಟ್ಟಂಥ ಸಾಧನೆಗಳನ್ನು ಮಾಡುವಂಥದ್ದು, ಬರೀ ಅದೇ ಮಾಡುವಂಥದ್ದು. ಹಾಗಾಗಿ ಇದು ಯಾವಾಗಲೂ ಇದೇ ಭಾವ ಇರುವಂಥದ್ದಕ್ಕೆ ಇದು ರಜೋಗುಣದ ಧರ್ಮ ಅಂತ ಕೂಡ ಹೇಳ್ತಾರೆ. ಇಂಥ ತನ್ನಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೂಡ ಇಲ್ಲ, ರಜೋಗುಣದ ಗುಣಧರ್ಮಗಳು ಕೂಡ ಆತ್ಮನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಮತ್ತು ತಮೋಗುಣದ ಧರ್ಮಗಳು ಏನಾರು ಅದಾವೇನ್ರಿ ಆತ್ಮನಲ್ಲಿ ಅಂತಂದರೆ, ಯಾಕಂದರೆ ರಜೋಗುಣಕ್ಕೂ ಸಾಕ್ಷಿಯಾಗಿರುವಂಥದ್ದು ನಿನ್ನ ಸ್ವರೂಪ ಅದು. ಇಲ್ಲಿ ತಮೋಗುಣದ ಧರ್ಮಗಳು ಆತ್ಮನಲ್ಲಿ ಅದಾವೇನಂತಂದರೆ ಇಲ್ಲ. 4ನೇ ನುಡಿಯಲ್ಲಿ ಹೇಳ್ತಾರೆ, ವಾದ, ದುರ್ವಿಷಯ, ಪ್ರಮಾದ, ಕಲುಷ, ವಿಮೋಹೋದಯ, ಅವಿದ್ಯಾದಿ ಕಂಗಳು ಭೇದಿಸಲ ಆತ್ಮನುಳಿಲ್ಲವೋ ಆ ತಮೋಗುಣ ಧರ್ಮವಾದುದೈ ನೈಜ ವಿಧಲೆ ಸಾಧ್ವಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ,
ಸಾಧ್ವಿ ಅಂದ್ರೆ ಪತಿವ್ರತೆ ಅಂತ ಹೇಳ್ತಾರೆ ಅವರಲ್ಲಿ. ಸಾಧ್ವಿ ಅಂತಂದ್ರೆ ಪತಿವ್ರತೆ, ಇದು ನೈಜವಿದು ಅಂದರೆ ಇದು ಸತ್ಯ ಅದ ನೋಡು. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯವಾದಂಥ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇವು ಸತ್ವ ರಜೋ ತಮ ಗುಣಗಳು ನಾವು ಇದೆಲ್ಲ ಈ 3 ಗುಣಗಳೇ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಇನ್ನು ಈ 3 ಗುಣಗಳಿಂದ ನಾವು ಹೊರಗೆ ಬಂದೇ ಇಲ್ಲ. 3 ಗುಣಗಳೇ ನಮ್ಮನ್ನು ಸುತ್ತ ಆವರಿಸ್ಕೊಂಡ್ಬಿಟ್ಟಿದ್ದಾವೆ ನಮಗೆ. ಅದಕ್ಕೆ ತಮೋಗುಣದ ಧರ್ಮಗಳು ಆತ್ಮನಲ್ಲಿದೆ. ಯಾಕಂದರೆ ವಾದ ಅಂದರೆ ಯಥಾರ್ಥ ತತ್ವವನ್ನು ಹೇಳಿದರೂ ಕೂಡ ತಿಳಿಯದೇ ವಿರುದ್ಧ ಮಾತಾಡುವಂಥದ್ದು ನೋಡ್ರಿ. ತಮೋಗುಣಕ್ಕೆ ಸಂಬಂಧ ಎಷ್ಟು ಕನಿಷ್ಠ ನೋಡ್ರಿ. ತಮೋಗುಣಕ್ಕೆ ಸಂಬಂಧಪಟ್ಟದ್ದಿದು. ಯಥಾರ್ಥವಾದ ತತ್ವವನ್ನು ಹೇಳಿದರೂ ಕೂಡ, ಸದ್ಗುರುನಾಥಲ್ಲಿ ಹೇಳಿದರೂ ಕೂಡ ತಿಳಿಯದೇ ಅದ್ರ ವಿರುದ್ಧವಾಗಿ ಮಾತಾಡುವಂಥದ್ದು ಇದು ತಮೋಗುಣದ್ದು ಇದು. ಈ ರೀತಿಯಾಗಿ ಮತ್ತೆ ಏನು ಮಾಡ್ತಾರೆ ಅವರು ನೋಡ್ರಿ, ಈ ರೀತಿ ತಮೋಗುಣದ ಧರ್ಮಗಳು ಎಷ್ಟು ಹೇಳಿದ್ರು ಕೂಡ ಅರ್ಥನೂ ಆಗಂಗಿಲ್ಲ. ಮತ್ತು ಅದಕ್ಕೆ ವಾದ ಮಾಡೋದು, ಅದು ಹೆಂಗ್ರಿ ಇದು ಹೆಂಗ್ರಿ, ಅದದು ಬಿಟ್ಟು ಇಲ್ರಿ ನೀವೆಲ್ಲ ಹೇಳ್ತಿರಲ್ಲ, ಮನೆ ಬಿಟ್ಟು ಬಂದಿರೇನ್ರಿ, ನಿಮಗೆ ಅನುಭವ ಆಗ್ಯದೇನ್ರಿ, ನೀವು ದೇವ್ರು ಕಂಡಿರೇನ್ರಿ. ನೋಡ್ರಿ ಈ ಥರ ಗುಣಗಳು ಉತ್ಪತ್ತಿ ಆಗಿಬಿಡ್ತಾವೆ ಅವ್ರ ಹತ್ರ. ತಮೋಗುಣ ಜಾಸ್ತಿ ಇದೆ. ಹೌದು ಗುರುಗಳು ಹೇಳ್ತಾ ಇದ್ದಾರೆ ಇರಬಹುದೇನೋ ಅನ್ನುವಂಥ ಭಾವ ಬರೋಂಗಿಲ್ಲ. ಅದಕ್ಕೆ ನೀವು ಇದೆಲ್ಲ ಬಿಡ್ಬೇಕಲ್ರಿ, ಎಲ್ಲ ಬಿಡ್ಬೇಕಂತ ಹೇಳ್ಯಾರ, ವೈರಾಗ್ಯ ಭಾವ ತೊಡ್ಬೇಕಂತ ಹೇಳಿದಾರ. ಹಂಗಂದ್ರೆ ನೀವು ಮನೆ ಪನಿ ಬಿಟ್ಟಿಗೆಸಿ ಮತ್ತು ಮನೆಗೆಲ್ಲ ಸಂಸಾರದ ಜೊತೆನೇ ಇರ್ತೀರಿ, ನಿಮಗೆ ಹಂಗೆ ಮೋಕ್ಷ ಆಗ್ಯದಂತ ಅನ್ಕೋಬೇಕು ಅಥವಾ ತಿಳ್ಕೊಂಡಾರಂತ ಹೆಂಗೆ ಅನ್ಬೇಕು. ಇವೆಲ್ಲ ಸುಮ್ಮನೆ ವಾದ ಮಾಡುವಂಥದ್ದು. ಎಲ್ಲ ಪೂರ್ತಿ ಕುಂತು ಕೇಳಿದ್ರೆ ತಾನೇ ಎಲ್ಲ ಅರ್ಥ ಆಗೋದೊತ್ತಿಗೆ. ಸ್ವಲ್ಪ ಕೇಳಿದ ತಕ್ಷಣ ಈ ಥರ ವಾದ ಮಾಡುವಂಥ ಭಾವ ಇರುವಂಥದ್ದು. ಮತ್ತು ದುರ್ವಿಷಯ, ವೇದದಿಂದ ತಿರಸ್ಕರಿಸಲ್ಪಟ್ಟಂಥ ಏನದಾವ ವೇದದಲ್ಲಿ ಅದು ಇದು ಮಾಡಬಾರ್ದು ಅನ್ನುವಂಥದ್ದು. ಯಾಕಂತಂದ್ರೆ ಅದನ್ನು ಮಾಡುವಂಥದ್ದು ಅದು ಯಾಕಂದ್ರೆ ಹೇಳ್ತಾರಲ್ಲ, ಮನೋ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ ಅಂತ ಹೇಳ್ತಾರೆ. ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಈ ಸ್ವರೂಪದ ಮರವೇ ದುರ್ವಿಷಯ ಅಂತಂದರೆ ಏನಂದ್ರೆ ವೇದದಲ್ಲಿ ಅದನ್ನು ತಿರಸ್ಕಾರ ಮಾಡಿದಂಥದ್ದನ್ನು ಆ ವಿಷಯ. ಆಮೇಲೆ ಸ್ವರೂಪದ ಮರವೇ ಎಷ್ಟು ಶಾಸ್ತ್ರವನ್ನು ಕೇಳಿದರೂ ಕೂಡ ಅದು ಅರ್ಥ ಆಗಂಗಿಲ್ಲ, ತಿಳಿಯಂಗಿಲ್ಲ, ಅದನ್ನು ಮರ್ತು ಬಿಡೋದು. ಕುಂತಾಗ ಹಿಂಗೆ ಕೇಳೋದು ಮತ್ತು ತಕ್ಷಣದಲ್ಲೇ ಮರ್ತು ಬಿಡುವಂಥದ್ದು, ಈ ರೀತಿ ಭಾವ ಇರ್ತದೆ. ಮತ್ತು ಕಲುಷ ಅಂದ್ರೆ ಈ ವೇದದಲ್ಲಿ ಇಂಥದ್ದು ಮಾಡಬಾರ್ದು ಅಂತ ಹೇಳಿದ್ದನ್ನು ಅದೇ ಒಂದು ಕರ್ಮಗಳ ಸಂಸ್ಕಾರ ಇರ್ತದೆ. ಇದನ್ನು ಮಾಡಬಾರ್ದು, ಇದರಿಂದ ಪಾಪನೇ ಐತಿ, ಇದು ಹಿಂಗೆ ಮಾಡಬಾರ್ದು ಅಂತ ಏನು ವೇದಗಳಲ್ಲಿ ಏನು ಹೇಳಿದಾರ, ವೇದ ನಿಷಿದ್ಧ ಕರ್ಮಗಳ ಸಂಸ್ಕಾರ ಇರ್ತದೆ. ಆಮೇಲೆ ವಿಮೋಹೋದಯ ಅಂತಂದ್ರೆ ದೇಹಾದಿಗಳಲ್ಲಿ ನೋಡ್ರಿ, ಈ ಶರೀರಗ ಈ ನಾನಂತ ತಿಳ್ಕೊಂಡಿರುವಂಥದ್ದು. ಆಮೇಲೆ ಈ ದೇಹಾದಿಗಳಲ್ಲಿ ಅತ್ಯಧಿಕವಾದಂಥ ಪ್ರೀತಿ ಇರುವಂಥದ್ದು, ಬಹಳಷ್ಟು ಪ್ರೀತಿ ಇಟ್ಕೊಂಡಿರುವಂಥದ್ದು ಈ ಶರೀರದ ಮೇಲೆ. ಅತ್ಯಧಿಕವಾದಂಥ ಪ್ರೀತಿ ಉತ್ಪತ್ತಿ ಆಗಿರುವಂಥದ್ದು ಮನಸ್ಸಿನಲ್ಲಿ. ಇದಕ್ಕೆ ಚಂದ ಇಟ್ಕೊಳ್ಬೇಕು, ಇದಕ್ಕೆ ಶೃಂಗಾರ ಮಾಡಬೇಕು, ಇದಕ್ಕೆ ಒಟ್ಟು ಅದ್ರ ಮೇಲೆ ಭಾಳ ಅತಿಯಾದ ಪ್ರೀತಿ ಇರುವಂಥದ್ದು. ಮತ್ತು ಅವಿದ್ಯಾದಿ ಕಂಗಳು ಅಂತಂದ್ರೆ ತತ್ವವನ್ನು ತಿಳಿದೇ ಇರುವಂಥದ್ದು. ವಿಚಾರ ಮಾಡಲಿಕ್ಕೆ ಇದು ಏನಾಗ್ತದೆ, ತತ್ವ ಒಂದು ಚೂರು ಅವ್ರಿಗೆ ತಿಳಿಯೋಕೆ ಆಗೋದೇ ಇಲ್ಲ, ಆ ರೀತಿ ಭಾವ ಇರುವಂಥದ್ದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಇದು ತಮೋ ಗುಣದ ಧರ್ಮಗಳಿವು. ಈ ಥರ ಯಾರ ಹತ್ರ ಇರ್ತದೆ. ಅದಕ್ಕೆ ಇದು ಈ ಪರಮಾರ್ಥ ಇದು ಹೆಂಗಿದೆ ಶಾಸ್ತ್ರ ಅಂತಂದ್ರೆ ಅಂತರಂಗದ ಕನ್ನಡಿ ಇದು. ನಾವು ಬೇರೆದವ್ರಿಗೆ ಹೇಳಬೇಕಾಗಿಲ್ಲ, ನಮ್ಮ ಗುಣಗಳು ಹೆಂಗದಾವ, ನಾವು ರಜೋ ಗುಣದಾಗ ಜಾಸ್ತಿ ಇದೀವೋ, ತಮೋ ಗುಣದಾಗ ಜಾಸ್ತಿ ಇದೀವೋ, ಸತ್ವ ಗುಣದಾಗ ಜಾಸ್ತಿ ಇದೀವೋ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು ಇದು. ಅದಕ್ಕೆ ಅಂತರಂಗದ ಕನ್ನಡಿ ಅಂತ ಹೇಳ್ತಾರೆ ಇದಕ್ಕೆ. ಅದಕ್ಕೆ ಇಲ್ಲಿ ಕೂಡ ಈ ಭಾವ ಇತ್ತಂತಂದ್ರೆ ಅದು ಬೇರೆ ಯಾರೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಇದು ತಮಗುಣದ ಲಕ್ಷಣಗಳು ಅಂತ ತಿಳ್ಕೊಳ್ಬೇಕು, ತಮಗುಣದ ಧರ್ಮಗಳು ಅಂತ ತಿಳ್ಕೊಳ್ಬೇಕು. ಇವು ಆತ್ಮನಿಗೆ ಸಂಬಂಧ ಐತೇನ್ರಿ ಅಂದರೆ ಇವು ಯಾವ ಆತ್ಮನಿಗೆ ಸಂಬಂಧ ಇಲ್ಲ. ಇದನ್ನು ಸತ್ಯ ಅಂತ ನಂಬು, ತಿಳ್ಕೊ, ಶ್ರದ್ಧೆಯಿಂದ ತಿಳ್ಕೊ ಮೈತ್ರ ಅಂತ ಹೇಳ್ತಾರೆ ಅವರು, ಯಾರು ಯಾಜ್ಞವಲ್ಕರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ 3 ಶರೀರ ಗುಣಗಳ ಧರ್ಮವು ಆತ್ಮನಲ್ಲಿ ಇಲ್ಲ, ಇದನ್ನು ತಿಳ್ಕೊ ಮೈತ್ರ. 5ನೇ ನುಡಿಯಲ್ಲಿ ಹೇಳ್ತಾರೆ, ಮನದನ್ನೇ
ಕೇಳಿ ಮೂರು ತನು ಗುಣ ತನುವಿನೋಳು ಇನಿತು ಧರ್ಮಗಳು ಉಂಟೆನಿತಲ್ಲಿ ಘನ ಚಿತ್ಪರ ಆತ್ಮನೋಳು ಇಲ್ಲವೆಂತೆಂದೊಡೆ ತನು ವಿಲಕ್ಷಣನಾದ ಕಥದಿಂದೆ ಮನದನ್ನೇ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಪ್ರೇಮಕ್ಕೆ ಪಾತ್ರವಾದಂಥ ಮೈತ್ರಾದೇವಿ ಯಾರೂ ಕೇಳದೇ ಇರುವಂಥದ್ದನ್ನು ನೀ ಕೇಳಿದಿ. ಇಂಥ ಒಂದು ಅದಕ್ಕೆ ಮನಸ್ಸಿಗೆ ಮೆಚ್ಚಿದಂಥ ಮೈತ್ರಾದೇವಿ. ಕೇಳೋ ಅಂದರೆ ಆಲಿಸು, ತಿಳ್ಕೊ. ಈ ಮೂರು ಶರೀರಗಳು ಅದಾವಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ. ನೋಡ್ರಿ ಎಷ್ಟು ಅಜ್ಞಾನ. ನಾವೆಲ್ಲ ಇದನ್ನು ತಿಳ್ಕೊತ ಹೋದ್ರೆ ನಾವು ಎಂಥ ಒಂದು ಅಜ್ಞಾನದಲ್ಲಿ ನಾವು ಬದುಕ್ತಾ ಇದ್ದೀವಿ, ಎಂಥ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಈ ಮೂರು ಶರೀರಗಳು ನಾವು ದಿನ ಮೂರು ಶರೀರಗಳನ್ನು ಅನುಭವಿಸ್ತೀವಿ. ಮತ್ತು ಸತ್ವ ರಜೋತಮ ಮೂರು ಗುಣಗಳು. ಮತ್ತು ಈ ಶರೀರದಲ್ಲಿ ಎಷ್ಟು ಧರ್ಮಗಳದಾವೋ ಅವೆಲ್ಲವೂ ಈ ಶರೀರದಲ್ಲಿರುವಂಥ ಎಷ್ಟು ಧರ್ಮ ಅದಾವೋ ಅಲ್ಲಿ ಇಷ್ಟೆಲ್ಲ ಇದು ಚಿನ್ಮಯವಾದಂಥ ತನ್ನಲ್ಲಿ ನಿನ್ನ ನಿಜ ಸ್ವರೂಪದಲ್ಲಿ ಅದಾವೇನಂದರೆ ಇಲ್ಲ. ಮೂರು ಶರೀರಗಳು ಇಲ್ಲ, ಜಾಗ್ರ ಸ್ವಪ್ನ ಸುಸುಪ್ತಿನೂ ಇಲ್ಲ, ಮತ್ತು ಸತ್ವ ರಜೋತಮ ಮೂರು ಗುಣಗಳು ನಿನ್ನಲ್ಲಿಲ್ಲ. ಅದಕ್ಕೆ ಹೀಗೆ ನೀನು ಹೆಂಗಿದೆ ಅಂದರೆ ತನುವಿಗೆ ವಿಲಕ್ಷಣನಾಗಿರುವಂಥವನು, ಸಾಕ್ಷಿಯಾಗಿರುವಂಥವನು, ಯಾವ ನಿನಗೆ ಸಂಬಂಧ ಇಲ್ಲ ಮೈತ್ರ. ಯಾಕಂದ್ರೆ ನೀನು ಶರೀರಕ್ಕೆ ಬೇರೆಯಾಗಿದೆ. ಈ ಕಾರಣದಿಂದ ಶರೀರದ ಯಾವ ಗುಣಧರ್ಮಗಳು ನಿನಗೆ ಸಂಬಂಧ ಇಲ್ಲ, ನಿನಗೆ ಇಲ್ಲಿವೆಲ್ಲ. ಈ ರೀತಿ ಹೇಳುವಂಥದ್ದು 6ನೇ ನುಡಿ ಒಂದು ನೋಡೋಣ. ಯಾಕಂತಂದ್ರೆ ಹೆಂಗಿದೆ ನೀನು ಸರ್ವಕ್ಕೂ ಸಾಕ್ಷಿಯಾಗಿರುವಂಥವನು, ಆಮೇಲೆ ನಿರ್ಲೇಪನಾಗಿರುವಂಥವನು, ಯಾವ ಲೇಪನ ನಿನಗಿಲ್ಲ. ಯಾಕಂದ್ರೆ ಆತ್ಮನಿಗೆ ಇವು ಧರ್ಮಗಳನ್ನು ಒರೆಸಿ, ಯಾಕಂದ್ರೆ ಇಂಥ ಒಂದು ಅನಾತ್ಮವಾಗಿರುವಂಥ ಈ ಶರೀರದ ಇಂದ್ರಿಯಗಳ ಧರ್ಮ ಇವೆಲ್ಲವುಗಳನ್ನು ಏನು ಈ ಮೂರು ಗುಣಗಳನ್ನು, ಮೂರು ಶರೀರಗಳನ್ನು, ಇವೆಲ್ಲ ಆತ್ಮನಿಗೆ ಈ ಧರ್ಮಗಳನ್ನು ಒರೆಸಿ ತಿಳಿಯುವಂಥವ್ರು. ಅವ್ರು ಹೆಂಗದಾರ, ಅರ್ಧ ಉತ್ಸರು ಅಂತ ಹೇಳ್ತಾರೆ ಅವರು. ಅರೆ ಉತ್ಸರು, ಅರ್ಧ ಉತ್ಸರು ಅಂತ ಕೂಡ ಹೇಳ್ತಾರೆ. 6ನೇ ನುಡಿಯಲ್ಲಿ ಪರಿವ ಮುಗಿಲ್ಗಳ ಪರಿಯ ನಿಂದುವಿಗೆಂಬ ಮರುಳಂತೆ ಸುಖ ದುಃಖಾದಿಗಳನ್ನು ಪರಿಕಿಸದ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಏನು ಹೇಳಿದಾರ, ಪರಿಕಿಸದೆ ಅವಿಕಾರದ ಅರಿವಿಂಗೆ ಅವಿಕಾರದ ಅರಿವಿಂಗೆಂಬುವರು ಅರೆ ಮರುಳರಲ್ಲವೇ ನೋಡು ಮೈತ್ರಿಯೇ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಪರಿವ ಅಂದ್ರೆ ಗಮನ ಮಾಡ್ತಾ ಇರುವಂಥದ್ದು, ಓಡಾಟ ಹಿಂಗೆ ಹೋಗೋದು ಹಿಂಗೆ ಬರೋದು ಮಾಡ್ತಿರ್ತದೆ. ಮೋಡಗಳ ಪರಿಯನ್ನು ಅಂದ್ರೆ ಮೋಡ, ಈ ಆಕಾಶದೊಳಗೆ ಮೋಡಗಳು ಹಿಂಗೆ ಹೋಗೋದು ಬರೋದು ಎಲ್ಲ ಮಾಡ್ತಾವ. ಆದ್ರೆ ಚಂದ್ರನಿಗೆ ಅದ್ರದ್ದು ಏನಾದರೂ ಐತೇನೋ ಅಂದರೆ ಇಲ್ಲ. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ ಅಜ್ಞಾನದಿಂದ ಕೂಡಿದಂಥ ಸಣ್ಣ ಮಕ್ಕಳಿರ್ತಾವೆ, ಅಲ್ಲಿ ಮೋಡಗಳು ಹೋಗೋದು ಬರೋದು ಮಾಡ್ತಾವೆ. ಯಾಕಂತಂದ್ರೆ ಆ ಗಮನ ಧರ್ಮವನ್ನು, ಅದು ಹೋಗುವಂಥದ್ದು ಬರುವಂಥದ್ದು ಈ ಚಂದ್ರನಲ್ಲಿ, ಯಾಕಂದ್ರೆ ಅಲ್ಲಿ ಆಕಾಶದಾಗದ ಇದೆಲ್ಲ ಚಂದ್ರನಲ್ಲಿ ಹೋಗ್ತದೆ ಬರ್ತದೆ ಅಂತೇಳಿ ತಿಳಿಯದೆ ಅಜ್ಞಾನದಿಂದ ಕೂಡಿದಂಥ ಬಾಲಕರು ಹೇಳ್ತಾರೆ, ಮಕ್ಕಳು ಹೇಳ್ತಾರೆ. ಆದರೆ ಹಂಗೆ ಇಲ್ಲಿ ಕೂಡ ಜನಗಳು ಈ ಹೋಗುವಂಥ ಬರುವಂಥ ಮೋಡಗಳು ಚಂದ್ರನಲ್ಲಿ ಅದಾವಂತಂದರೆ ಅದು ಒಪ್ಪ ಮಾತೇನು ಇಲ್ಲ. ಯಾಕಂದರೆ ತಿಳಿದೇ ಇರುವಂಥ ಸಣ್ಣ ಮಕ್ಕಳು ಅಂತಾವೆ. ಅದಕ್ಕೆ ಅದೇ ರೀತಿ ಜನರು ಕೂಡ ಈ ಶರೀರ, ಈ ಕರಣಗಳು, ಗುಣಗಳು, ಸುಖ ದುಃಖ ಇವೆಲ್ಲ ಧರ್ಮಗಳು ಆತ್ಮನಲ್ಲಿ ಆರೋಪ ಮಾಡ್ತಾರೆ. ಆತ್ಮನಲ್ಲಿ ಅದಾವಂತ ತಿಳ್ಕೊಂಡಾವಿವೋ ಅಂದಮೇಲೆ ಅವರಿಗೆ ಏನು ಶಾಣ್ಯಾರಂತಾರ, ಹುಚ್ಚರಂತಾರ. ಅದಕ್ಕೆ ಅವರಿಗೆ ಅರ್ಧ ಹುಚ್ಚರು ಅಂತ ಹೇಳ್ತಾರೆ ನೋಡು, ಅರೆ ಹುಚ್ಚರು. ನೋಡ್ರಿ ಏನು ಹೇಳ್ತಾರೆ ಅವರು ಇಲ್ಲಿ ಕೂಡ, ಪರಿಕಿಸದ ಅವಿಕಾರ ಪರಿಕಿಸದೆ ಅವಿಕಾರದ ಅರಿವಿಗೆಂಬುವರು ಅರೆ ಮರುಳರಲ್ಲದೆ ನೋಡು ಮೈತ್ರಿಯೇ ಅಂತ ಹೇಳ್ತಾರೆ. ಅಂದರೆ ಅವರ ಅರ್ಧ ಉತ್ಸರಿದ್ದಂಗೆ, ಅರ್ಥಾತ್ ನಿರ್ವಿಕಾರ ರೂಪನಾದಂಥ ತನ್ನಲ್ಲಿ ಯಾವ ವಿಕಾರಗಳು ಇಲ್ಲ, ಹೋಗುವಂಥದ್ದು ಇಲ್ಲ, ಬರುವಂಥದ್ದು ಇಲ್ಲ.
ಹಾಗಂದ್ರೆ ಶರೀರದ ಗುಣಧರ್ಮಗಳಾಗಿರ್ಬೋದು, ಈ 3 ಶರೀರಗಳಾಗಿರ್ಬೋದು, ಅವಸ್ಥೆಗಳಾಗಿರ್ಬೋದು, ಸತ್ವರಜ ತಮ ಗುಣಗಳಿರ್ಬೋದು, ಇವ್ಯಾವೂ ಇಲ್ಲ ಎಲ್ಲಿ ನಿನ್ನ ನಿಜ ಸ್ವರೂಪದಲ್ಲಿ. ಆದ್ದರಿಂದ ನೀನು ಯಾವ ಒಂದು ಇದಕ್ಕೆ ಯಾವ ಧರ್ಮಕ್ಕೂ ಕೂಡ ಯಾವ ಗುಣಧರ್ಮಗಳು ಕೂಡ ನಿನ್ನಲ್ಲಿಲ್ಲ. ನೀನು ಹೆಂಗಿದೆ? ನಿತ್ಯ ಇದೆ, ಯಾವಾಗಲೂ ಇರುವಂಥವನು. ಮತ್ತು ನೀನು ನಿರ್ವಿಕಾರದಿಂದ ಕೂಡಿದೆ, ಯಾವ ಆಕಾರ ಇಲ್ಲ, ಯಾವುದು ವಿಕಾರಕ್ಕೂ ಒಳಗಾಗವನಲ್ಲ, ನಿರ್ವಿಕಾರದಿಂದ ಇರುವಂಥವನು. ಮತ್ತು ಹೆಂಗಿದೆ? ಸಾಕ್ಷಿ ರೂಪವಾಗಿರುವಂಥವನು. ನಾವು ನೋಡ್ತೀವಿ ಈಗ ಒಂದೊಂದು ತಿಳ್ಕೊಬೇಕು. ಎಲ್ಲನೂ ಹೋಗಬೇಕಾದಾಗ ಸಿದ್ಧಾರೂಢರು ಎಲ್ಲ ಕಡೆ ತಿರುಗಿ ಬಂದಿದ್ದಾರೆ. ಕೆಲವು ಕಡೆ ಅನ್ನಿಸ್ತದೆ ನಾವು ಅಲ್ಲಲ್ಲಿ ಹೋದಾಗ, ಇಲ್ಲ ಸಿದ್ಧಾರೂಢರು ಈ ಕಡೆ ಬಂದಿದ್ದಾರ, ಎಲ್ಲಿ ಅಮರೇಶ್ವರ ಆ ಕಡೆ ಈ ಸುರ್ಪುರಕ್ಕೆ ಬಂದಿದ್ದಾರ, ಅಥವಾ ಗುಲ್ಬರ್ಗಕ್ಕೆ ಬಂದಿದ್ದಾರ, ಅಥವಾ ಇಂಥಲ್ಲಿ ಬಂದಿದ್ದಾರ, ಕೆಲವು ಸಲ ಛತ್ತೀಸ್ಗಢಕ್ಕೆ ಹೋಗಿದ್ದಾರಂತ ಹಲವಾರು ನಾವು ನೋಡಿದಾಗ ಹೇಳ್ತೀವಿ. ಅಲ್ಲಲ್ಲಿ ಹೋದಾಗ ಒಂದು ಕಲ್ಲು ಬಂಡೆಗಳು ಆವಾಗಿಂದನೂ ಈಗಿಂತನೂ ಇದ್ದಾವೆ. ಅವೇ ಆ ಸಿದ್ಧಾರೂಢರು ಹಿಂಗೆ ಬಂದಿದ್ದಾರೆ ಅಂತಂದ್ರೆ ಅವಕ್ಕೆಲ್ಲ ಸಾಕ್ಷಿ ರೂಪವಾಗಿ ಅದೇ ರೋಡ್ ಮೇಲೆ ಹೋಗಿರ್ತಾರೆ. ಎಷ್ಟೆಷ್ಟೋ ಮಹಾತ್ಮರು ನೋಡ್ರಿ, ನಾವು ಕಾಶಿಗೆ ಹೋಗಿರ್ತೀವಿ, ಎಲ್ಲ ಶಂಕರಾಚಾರ್ಯ ಅವರೆಲ್ಲ ಬಂದು ಹೋಗಿದ್ದಾರೆ. ಇವತ್ತಿಗೆ ಆ ನದಿ ಸಾಕ್ಷಿ, ಅದು ಗಂಗಾ ನದಿ ಅಲ್ವಾ. ಎಷ್ಟೋ ಮಹಾತ್ಮರು ಬಂದು ಹೋಗಿದ್ದಾರೆ ಅಂತಂದ್ರು ಕೂಡ ಅದು ಸಾಕ್ಷಿ ರೂಪವಾಗಿ ಅದು. ಅದೇ ರೀತಿ ಎಲ್ಲೋ ಒಂದು ಕಲ್ಲುಗಳನ್ನು ನೋಡ್ತೀವಿ, ಬಂಡೆಗಲ್ಲನ್ನು ನೋಡ್ತೀವಿ, ಒಂದು ಬೆಟ್ಟ ನೋಡ್ತೀವಿ, ಓ ಈ ರೂಪದಲ್ಲೇ ಹೋಗಿದ್ದಾರೆ ಮಹಾತ್ಮರು ಅಂತಂದ್ರೆ ಈ ಕಲ್ಲು ಬಂಡೆಗಳು ಸಾಕ್ಷಿಯಾಗಿರ್ತಾವ. ಆವಾಗೂ ದಾರಿಗೆ ಹೋಗ್ಬೇಕಾದಂಥ ಮಹಾತ್ಮರಿಗೂ ಸಾಕ್ಷಿ ಅದಾವೆ. ಇವತ್ತು ನಾವು ಹೋಗ್ತಾಯಿದ್ವಿ, ನಮಗೂ ಸಾಕ್ಷಿ ಅದ ಅನ್ನುವಂಗೆ ಇಲ್ಲಿ ಕೂಡ ಯಾವಾಗಲೂ ಇರುವಂಥದ್ದು ನಿನ್ನ ಸ್ವರೂಪ ಹೆಂಗದ. ಈ ಶರೀರ ಓದಂಗೆ ಆಗ್ತದೆ, ಬಂದಂಗೆ ಆಗ್ತದೆ ಹೊರತಾಗಿ, ಈ ಗುಣಗಳು ಓದಂಗೆ ಆಗ್ತಾವೆ, ಬರ್ತಾವ ಅಂತ ಅನ್ನಂಗೆ ಆಗ್ತದೆ ಹೊರತಾಗಿ. ಆದರೆ ಸಾಕ್ಷಿ ರೂಪವಾಗಿರುವಂಥವು ನಿನ್ನಲ್ಲಿ ಇದು ಯಾವುದು ಸಂಬಂಧ ಇಲ್ಲ. ನೀನು ನಿತ್ಯ ಇದೆ, ನಿರ್ವಿಕಾರ ಇದೆ, ಸಾಕ್ಷಿ ರೂಪ ಇದೆ. ಮತ್ತು ನೀನು ಹೆಂಗಿದೆ ಅಂದ್ರೆ ಹುಟ್ಟವನಲ್ಲ, ನಾಶ ಆಗುವವನಲ್ಲ, ನಿನ್ನ ಸ್ವರೂಪ ಹಂಗೈತೆ. ಅದಕ್ಕೆ ಸ್ವಯಂ ಪ್ರಕಾಶನು ನೀನಿದೆ, ಸ್ವಯಂ ಪ್ರಕಾಶ ರೂಪವಂತ ಜ್ಯೋತಿ ಸ್ವರೂಪನೇ ನೀನಿದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ಅದಕ್ಕೆ ಆತ್ಮಗೆ ಷಡೂರ್ಮಿ ಗುಣಧರ್ಮ ನಿರಾಕರಣೆ ನಿರೂಪಣೆ ಸೂತ್ರ 8ಕ್ಕೆ ಪದ 45 ಅಂತ ಹೇಳಿ ನಾಳೆ ವಿಷಯದಲ್ಲಿ 9ನೇ ನುಡಿ ಭಾಳ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಇವು 3 ಸಂಧಿಗಳು ಅದಾವ, ಭಾಳ ಇಂಪಾರ್ಟೆಂಟ್ ಅದಾವ ಇವು. ಯಾಕಂದ್ರೆ ನಮ್ಮ ಸ್ವರೂಪ ನಮಗೇನು ಬೇಕಾಗಿದೆ ಹೇಳ್ರಿ, ಭಾಳಷ್ಟು ಎಲ್ಲವನ್ನು ಕೇಳಿ 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 ನಾವು ಶಬ್ದ ಜಾಲದಾಗ ಬೀಳೋದು ಬೇಕಾಗಿಲ್ಲ. ಹೌದಾ? ನಮ್ಮ ಸ್ವರೂಪವನ್ನು ತಿಳ್ಕೊಂಡು ನಾವು ಆನಂದವಾಗಿರೋಣ. ನಮಗಿನ್ನೂ ಆಯುಷ್ಯ ಇತ್ತು, ಇನ್ನೂ ಭಾಳ ತಿಳ್ಕೊಬೇಕು ಅನ್ನೋದಾದ್ರೆ ಬೇರೆ ಬೇರೆ ರೀತಿಯಿಂದ ನಾವು ನೋಡ್ಕೊಳ್ಬೋದು. ಆದರೆ ನಮ್ಮ ಸ್ವರೂಪವನ್ನು ತಿಳ್ಕೊಂಡು ನಾವು ಮುಕ್ತರಾಗಲಿಕ್ಕೆ ಏನು ಬೇಕನ್ನುವಂಥ ಸಾಧನೆಗಳು ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇದ್ರಾಗ ನಾವು ಅಷ್ಟು ತಿಳ್ಕೊಂಡ್ರೆ ಧನ್ಯರಾಗಿಬಿಡ್ತೀವಿ. ಮತ್ತು ಬೇರೆ ಬೇರೆ ಶಬ್ದ ಜಾಲದಾಗ ಅದೊಂದಿಷ್ಟು ನೋಡಿದೆ, ಇದೊಂದಿಷ್ಟು ಎಲ್ಲ ತಲೆಯಾಗ ಗದ್ದಲ ಹಾಕ್ಕೊಂಡು ಅಯ್ಯೋ ಇದು ಅಂದರೆ ಹೆಂಗೆ, ಇದು ಏನು, ಅದು ಏನು ಬೇಕಾಗಿಲ್ಲ ರೀ. ನಮ್ಮೊಳಗೆ ನಾವು ತಿಳ್ಕೊಂಡು ಆನಂದವಾಗಿ ಹೋಗೋದು. ಯಾವುದು ದೊಡ್ಡ ದೊಡ್ಡ ಭಾಳ ಉಪನಿಷತ್ತುಗಳು ಓದ್ಬೇಕೇನ್ರಿ, ಬ್ರಹ್ಮಸೂತ್ರ ಅಂಥವೆಲ್ಲ ಓದ್ಬೇಕೇನ್ರಿ, ಅವೆಲ್ಲವುಗಳ ಸಾರನೇ ನಿಜಗೊಂಡ್ರ ಗ್ರಂಥ. ನಾವೇನು ನೋಡಬೇಕಾಗಿಲ್ಲ, ಅಷ್ಟು ಗದ್ದಲಕ್ಕೆ ಬಿಡೋದೇ ಬೇಕಾಗಿಲ್ಲ. ಇಲ್ಲರಿ ಅದಾದ ಬಿಟ್ಟು ಸಂಸ್ಕೃತ ಎಲ್ಲ ಬರಬೇಕೇನ್ರಿ ನಮಗೆ, ಯಾಕೆ ಬೇಕು? ನಿನ್ನ ಸ್ವರೂಪ ಅದ್ರಾಗ ಹೇಳಿದಂಥದ್ದು ಇದೇ ಅದ, ಇದ್ರಾಗ ಹೇಳಿದಂಥದ್ದು ಅದೇ ಅದ. ಆ ಗದ್ದಲಕ್ಕೂ ಬೀಳೋದು ಬೇಕಾಗಿಲ್ಲ. ಎಷ್ಟು ಅದ್ಭುತವಾಗಿ ಆ ಸ್ವರೂಪವನ್ನು ತಿಳ್ಕೊಂಡು ಆನಂದವಾಗಿ ಮಹಾತ್ಮರು ಬಹಳಷ್ಟು ಇದನ್ನು ತಿಳ್ಕೊಂಡು ಕುಣಿದಾಡಿಬಿಟ್ರೆ ನೋಡ್ರಿ. ಇದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗೆ. ನಾವೆಲ್ಲೋ ಒಂದು ಸಣ್ಣ ಏನೋ ಒಂದು ವಚನ ಕೇಳ್ತೀವಿ, ಒಂದು ವಚನ ನುಡ್ತೀವಿ, ಆದರೆ ಆ ವಚನಗಳಿಗೆ ಆಧಾರವಾಗಿರುವಂಥದ್ದೇ ಇದು. ಇದನ್ನು ನಾವು ಪಕ್ಕ ತಿಳ್ಕೊಂಡಿವಿ ಅಂದ್ರೆ ಆ ವಚನಗಳು, ಇದನ್ನು ತಿಳ್ಕೊಂಡೇ ವಚನಗಳು ಬರೆದ್ರು. ಅವರು ಅನುಭವ ಇರಲಾರ್ದು ಬರೀತಾರೇನವರು? ಇವನು ಮುಖ್ಯವಾಗಿ ಕಷ್ಟಪಟ್ಟು ಇದನ್ನೆಲ್ಲ ತಿಳ್ಕೊಂಡ್ರು. ಆ ತಮಗೆ ಅನುಭವ ಬಂದಂಥ ವಾಕ್ಯಗಳನ್ನು ವಚನ ರೂಪದಲ್ಲಿ ಇಟ್ಟರು. ಅದು ನಾವು ಮೂಲ ಬಿಡ್ತೀವಿ, ಮುಂದಲ್ದು ನೋಡೋಕೆ ಹೋಗ್ತೀವಿ. ಬೇರೆಗೆ ನಾವು ನೀರು ಹಾಕ್ಲಾರ್ದ ಬರೀ ಮ್ಯಾಲೆ ಚಿಮುಕ್ಸಿದ್ರೆ ಗಿಡ ಬೆಳೀತದನ್ನು, ಹಂಗಾಗಿಬಿಡ್ತದೆ ನಮ್ಮ ಪರಿಸ್ಥಿತಿ. ಅದ್ಭುತವಾಗಿ ವಿಚಾರಗಳನ್ನು ಹೇಳಿದ್ದಾರೆ. ಈ 3 ಸಂಧಿ ಒಳಗೆ ಭಾಳ ಇಂಪಾರ್ಟೆಂಟ್ ಹೇಳಿದ್ದಾರೆ. ನಮ್ಮ ಸ್ವರೂಪವನ್ನು ತಿಳ್ಕೊಂಡು ಆನಂದವಾಗಿ ಇರಲಿಕ್ಕೆ ನಿಜಗೊಂಡ್ರು ಮಾಡಿದಂಥ ಆಸ್ತಿ ಇದು. ಆ ರೂಪವಾಗಿ ಸಿದ್ಧಾರೂಢರು ಮಹಾತ್ಮರು ಭಾಳಷ್ಟು ಬಂದರು. ಯಾಕೆ ಅಂದರೆ ಒಂದು ಕರುಣೆಯಿಂದ ಮುಮುಕ್ಷಿಗಳನ್ನು ಉದ್ಧಾರ ಮಾಡೋಕ್ಕೆ. ಅವರೆಲ್ಲರ ಒಂದು ಕೃಪೆ ನಮಗೆ ಇರಲಿ. ನೋಡೋಣ, ಅವ್ರ ಜೊತೆ ಮತ್ತೆ ಹೋಗೋಣ. ಎಷ್ಟು 9ನೇ ಒಂದು ಸೂತ್ರದಿಂದ ಮುಂದೆ ಮಾತಾಡೋಣ ಅನ್ನುತ್ತಾ ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.